ಧೂಮಪಾನ, ಮದ್ಯಪಾನ ಇವುಗಳ ಎಫೆಕ್ಟ್ಸ್ ಬಾಡಿ ಮೇಲೆ, ಅತಿಯಾದ ಪಾರ್ಟಿ ಎಫೆಕ್ಟ್ಸ್. ಎನಿಥಿಂಗ್ ಇನ್ ಎಕ್ಸಸ್ ಇಸ್ ನಾಟ್ ಗುಡ್. ಸ್ಮೋಕಿಂಗ್ ಅಂತೂ ಹೇಳೋದೇ ಬೇಡ. ಪ್ಯಾಕೆಟ್ಸ್ ಮೇಲೆನೆ ವಾರ್ನಿಂಗ್ ಹಾಕ್ಬಿಟ್ಟಿರ್ತಾರೆ. ಆಲ್ಕೋಹಾಲ್ ಅದನ್ನು ಲಿಮಿಟ್ ಅಲ್ಲಿ ಇರಬೇಕು. ಔಟ್ ಆಫ್ ಲಿಮಿಟ್ಸ್ ಅದು ಬಾಡಿಗೆ ಡೆಫಿನೆಟ್ ಆಗಿ ಎಫೆಕ್ಟ್ ಆಗೇ ಆಗುತ್ತೆ. ಸಾವಿನ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಒಬ್ಬೊಬ್ರು ಮನುಷ್ಯನ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಬೇಕಾಗತ್ತೆ. 50+ ಅಥವಾ 60+ ಇರ್ತಾರೆ. ಸೊ ಇವರಲ್ಲಿ ಅವರು ಇಮ್ಯುನಿಟಿಯನ್ನ ಹೇಗೆ ಬೂಸ್ಟ್ ಮಾಡ್ಕೊಳ್ಬಹುದು? ಸೊ ಈವನ್ ವೆದರ್ ಯು ಆರ್ ಮಿಡ್ಲ್ ಏಜ್ ಆರ್ ಎಲ್ಡರ್ಲಿ, ಎಲ್ಲರಿಗೂ ಹೇಳೋದು ಅದೇನೆ, ಅಂದ್ರೆ ಫಿಸಿಕಲಿ ಯು ಶುಡ್ ಬಿ ಆಕ್ಟಿವ್. ಇವಾಗ ಸ್ಕ್ರೀನ್ ಟೈಮ್ ಜಾಸ್ತಿ ಆಗೋದ್ರಿಂದ ಈ ಕೆಲವರು ಟಾಯ್ಲೆಟ್ಸ್ಗಳಿಗೂ ಫೋನ್ ತಗೊಂಡು ಹೋಗ್ತಾರೆ. ಬಾತ್ರೂಮ್ ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಫೈಲ್ಸ್, PCOD ಆಗಿರ್ಬೋದು, ಇವಾಗ ಪೀರಿಯಡ್ ಕ್ರಾಂಪ್ಸ್ ಆಗಿರ್ಬೋದು, ಸೊ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತಾರೆ. ದ ಟೈಪ್ ಆಫ್ ಫುಡ್ ದಟ್ ವಿ ಈಟ್, ಡಯಟ್, ನಾವು ಯಾವ ಥರ ಆಹಾರ ಸೇವಿಸ್ತೀವಿ ಅನ್ನೋದು ಇವಾಗ ತುಂಬ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಇಂಗ್ಲೀಷ್ನಲ್ಲಿ ಒಂದು ಸೇಯಿಂಗ್ ಕೂಡ ಇದೆ, ಯು ಆರ್ ವಾಟ್ ಯು ಈಟ್ ಅಂತ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಡಾಕ್ಟರ್ ಸ್ಪೆಷಲ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ದೀಕ್ಷಾ ಶಾಂತರಾಜ್. ಆರೋಗ್ಯನೇ ಭಾಗ್ಯ ಅನ್ನೋದು ನಮಗೆ ಕೆಲವೊಂದ್ಸತಿ ನೆನಪಾಗೋದೆ ಹುಷಾರಿಲ್ದಲೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಾಗ, ಇಲ್ಲ ಅಂತಂದರೆ ವಿಪರೀತ ಹುಷಾರಿಲ್ದಲೆ ಬೆಡ್ ಮೇಲೆ ಮಲ್ಕೊಂಡಾಗ. ಆಗಷ್ಟೇ ನಮಗೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್, ನಾವು ಎಷ್ಟು ಹೆಲ್ದಿಯಾಗಿರಬೇಕು ಅನ್ನೋದು ನಮಗೆ ನೆನಪಾಗುತ್ತೆ. ಸೊ ಈ ನಿಟ್ಟಿನಲ್ಲೇ ನಮಗೆ ಹುಷಾರಿಲ್ದಾಗ ನಾವು ಏನು ಮಾಡಬೇಕು, ಇಲ್ಲ ಹುಷಾರ್ ತಪ್ಪದೇ ಇರೋ ರೀತಿ ನಾವು ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂತ ಈ ನಮ್ಮ ಡಾಕ್ಟರ್ ಸ್ಪೆಷಲ್ ಪಾಡ್ಕಾಸ್ಟ್ನಲ್ಲಿ ನಮ್ಮೆಲ್ಲರಿಗೆ ತಿಳಿಸ್ಕೊಡೋದಕ್ಕೆ ಇವತ್ತು ಒಬ್ರು ಸ್ಪೆಷಲ್ ಡಾಕ್ಟರ್ ಬಂದಿದ್ದಾರೆ. ಅವರೇ ಡಾಕ್ಟರ್ ಚಂದ್ರಿಕಾ ಕಂಬಂ, ಫಿಸಿಷಿಯನ್, ಮೆಡಿಕಲ್ ಡೈರೆಕ್ಟರ್ ಅಟ್ ಇವನ್ ಹಾಸ್ಪಿಟಲ್ ಬ್ಯಾಂಗ್ಳೂರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಹೆಲ್ತ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಇವತ್ತು ಅವರಿಂದ ತಿಳ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ. ನಮಸ್ತೆ. ಸೊ ಈ ಒಂದು ಡಾಕ್ಟರ್ ಸ್ಪೆಷಲ್ ಕಾರ್ಯಕ್ರಮ ಪಾಡ್ಕಾಸ್ಟ್ ನಾವು ಏನು ಮಾಡ್ತಾ ಇದ್ದೀವಿ, ಇದು ಒಂದು ಜನರಿಗೆ ತುಂಬ ತಲುಪ್ತಾ ಇರುವಂತಹ ಕಾರ್ಯಕ್ರಮ. ಸೊ ಪಾಡ್ಕಾಸ್ಟ್ ಮೂಲಕ ಸೊ ಅವ್ರ ಮನೇಲಿ ಯಾವ ರೀತಿ ಅವರ ಆರೋಗ್ಯನ ಕಾಪಾಡ್ಕೋಬಹುದು, ಹಾಗೆ ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಮ್ಮ ವಿಶೇಷ ಪಾಡ್ಕಾಸ್ಟ್ನಲ್ಲಿ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಸೊ ಈ ಒಂದು ಪಾಡ್ಕಾಸ್ಟ್ನ ನಾವು ಶುರು ಮಾಡೋದಾದರೆ, ಸಾವಿನ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ, ಪಾಡ್ಕಾಸ್ಟ್ ಸ್ಟಾರ್ಟಿಂಗಲ್ಲೇ ನಾವು ಸಾವಿನ ವಿಚಾರವನ್ನು ತಗೋತಾ ಇದ್ದೀವಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ವಿಪರೀತವಾಗಿ ಕಾಡ್ತಿರುವಂಥದ್ದು ಈ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಸಾವಿಗೀಡಾಗ್ತಾ ಇದ್ದಾರೆ ಜನ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಹಾಸನಲ್ಲಿ ಕೇಳಿದ್ವಿ, ವಿಪರೀತವಾದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಪದೇ ಪದೇ ತುಂಬ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಈ ಒಂದು ಅಂದರೆ ಸಡನ್ ಡೆತ್ ಯಾತಕ್ಕಾಗ್ತಾ ಇದೆ ಮೇಡಮ್? ಇದು ಈಗ ಇತ್ತೀಚೆಗೆ ತುಂಬ ಈ ಥರ ನಾವು ಅಟ್ಲೀಸ್ಟ್ ಇನ್ ದ ನ್ಯೂಸಲ್ಲಿ ಬರ್ತಾ ಇದೆ. ಎಸ್ಪೆಷಲಿ ಆಫ್ಟರ್ ಕೋವಿಡ್ ನಾವು ಕೇಳ್ತಾ ಇದ್ದೀವಿ ದಟ್ ಜಿಮ್ ಮಾಡ್ತಾಯಿದ್ರು, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು, ಅಥವಾ ಎಲ್ಲೋ ಕೆಲ್ಸಕ್ಕೆ ಹೋಗಿದ್ರು ಹಾರ್ಟ್ ಅಟ್ಯಾಕ್ ಆಯಿತು, ಆ ಥರ. ಸೊ ದ ರೀಸನ್ ಕುಡ್ ಬಿ, ಅಂದರೆ ತುಂಬ ರೀಸನ್ಸ್ ಇರ್ಬೋದು. ಅದು ನಾವು ಕೆಲವು ಸತಿ ವ್ಯಾಕ್ಸಿನ್ ಅಂತ ಹೇಳಿದರು, ಬಟ್ ಇವಾಗ ಅದು ಸ್ಟಡೀಸಲ್ಲೂ ಬಂತು, ವ್ಯಾಕ್ಸಿನಿಂದ ಏನು ಆ ಥರ ನಮಗೆ ಪ್ರಾಬ್ಲಮ್ ಆಗಿಲ್ಲ ಅಂತ ICMR ಇಂದ ಸ್ಟಡೀಸ್ ಕೂಡ ಪಬ್ಲಿಷ್ ಮಾಡಿದ್ರು. ಸೊ ನಾವು ಅದು ಒಬ್ಬೊಬ್ಬರು ಮನುಷ್ಯನ ಬಗ್ಗೆ ನಾವು ಡೀಟೇಲಾಗಿ ತಿಳ್ಕೊಬೇಕಾಗತ್ತೆ, ಅದು ಯಾಕಾಯಿತು, ಹೇಗಾಯಿತು ಅಂತ. ಸೊ ಬೇಸಿಕಲಿ ಇವಾಗ ತುಂಬ ಜನ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಎಲ್ಲರಿಗೂ. ಡಿಜಿಟಲ್ ಮೀಡಿಯಾ ತುಂಬ ಯೂಸ್ ಮಾಡ್ತಾ ಇದ್ದೀವಿ. ದ TV ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ನಾನು ಹೇಳೋದಾದರೆ, ಯೂಶಲಿ ವಿ ಹ್ಯಾವ್ ಟು ಕನ್ಸಿಡರ್ 5 pillars ಫಾರ್ ಹೆಲ್ದಿ ಲಿವಿಂಗ್. ಅದರಲ್ಲಿ ಸ್ಲೀಪ್ ತುಂಬ ಇಂಪಾರ್ಟೆಂಟ್. ನಿದ್ದೆ ನಾವು ಕರೆಕ್ಟಾಗಿ ಮಾಡಬೇಕು, ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಮಲ್ಕೋಬೇಕು. ಇವಾಗ ನಾವು ನೋಡ್ತೀವಿ, ಇದು ಸೀರಿಯಲ್ ನೋಡ್ಕೋತಾ ಒಂದೊಂದು ಸತಿ 2 ಗಂಟೆ ಆದರೂ 3 ಗಂಟೆ ಆದರೂ ನಿದ್ದೆ ಮಾಡೋದಿಲ್ಲ ಜನ. ಮತ್ತೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕಾಗತ್ತೆ. ಸೊ ಅಟ್ಲೀಸ್ಟ್ 7 hours, 6 to 7 hours ನಾವು ಕಂಟಿನ್ಯೂಸ್ ಆಗಿ ಮಲ್ಕೋಬೇಕು. ಸೊ ಆದಷ್ಟು ಬೇಗ ಮಲ್ಕೊಂಡು ಬೇಗ ಬೆಳಗ್ಗೆ ಎದ್ದು. ದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಎಕ್ಸರ್ಸೈಸ್. ಸೊ ನಾವು ಇವಾಗ ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ. ಬೆಳಗ್ಗೆ ಬಂದು ಆಫೀಸಲ್ಲಿ ಕೂತ್ಕೊಂಡ್ರೆ ಸಂಜೆವರೆಗೂ ನಾವು ಬೆಂಚ್ ಮೇಲೆ ಕೂತ್ಕೊಂಡೇ ಕೆಲಸ ಮಾಡ್ತಾ ಇರ್ತೀವಿ. ಸೊ ನಮ್ಮದು ಆ್ಯಕ್ಟಿವಿಟಿ ಲೆವೆಲ್ಲು ತುಂಬ ಕಡಿಮೆ ಆಗೋಗಿದೆ. ಅದರಿಂದ ಕೂಡ ಡಿಸೀಸಸ್, ಕ್ರಾನಿಕ್ ಡಿಸೀಸಸ್ ಅಂತ ಏನು ಹೇಳ್ತೀವಿ, ಡಯಾಬಿಟೀಸ್ ಆಗಿರ್ಬೋದು, ಹೈ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಇವೆಲ್ಲ ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ಒಂದು ರೀಸನ್ನು, ಎಕ್ಸರ್ಸೈಸ್ ಇಲ್ಲದೆ ಇರುವಂಥದ್ದು, ನಿದ್ದೆ ಸರಿ ಇಲ್ಲದೆ ಇರುವಂಥದ್ದು.
ಆಮೇಲೆ ಊಟ. ಸೊ ಡಯಟ್ ಇಸ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇವಾಗ ತುಂಬ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು ಈ ಥರ ತಿನ್ನೋದು ಜಾಸ್ತಿ ಆಗೋಗಿದೆ. ಸೊ ಅದನ್ನು ನಾವು ಕಡಿಮೆ ಮಾಡಬೇಕು. ಆದಷ್ಟು ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್, ಪ್ರೋಟೀನ್ ರಿಚ್ ಫುಡ್ ಅಂತ ನಾವೇನು ಹೇಳ್ತೀವಿ ಆ ಥರನ ತಗೊಳ್ಳೋದು ಇಂಪಾರ್ಟೆಂಟು. ಸೊ ಎಕ್ಸರ್ಸೈಸ್, ಸ್ಲೀಪ್, ಡಯಟ್, ಆಮೇಲೆ ಎಮೋಷ್ನಲ್ ವೆಲ್ಬೀಯಿಂಗ್ ಅಂದರೆ ನಮ್ಮ ಎಮೋಷನ್ಸ್, ನಮ್ಮ ಮನಸ್ಸು ಹೇಗೆ ನಾವು ಇಟ್ಕೊಳ್ಳೋದು ಅದು ಕೂಡ ತುಂಬ ಇಂಪಾರ್ಟೆಂಟು. ಇವಾಗ ತುಂಬ ಜನಕ್ಕೆ ಮಾನಸಿಕ ಲಕ್ಷಣಗಳು ಅಂದರೆ ಡಿಪ್ರೆಷನ್ನು, ಆಂಗ್ಸೈಟಿ, ಪ್ಯಾನಿಕ್ ಡಿಸಾರ್ಡರ್ಸ್ ಈ ಥರ ಎಲ್ಲ ಕೂಡ ತುಂಬ ಕಾಣಿಸ್ಕೋತಾ ಇದೆ. ನಾವು ಅದನ್ನು ಕಂಡುಹಿಡಿದು ಅದಕ್ಕೆ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್, ಸೈಕೋಥೆರಪಿ ಆಗಲಿ, ಸೈಕ್ಯಾಟ್ರಿಸ್ಟ್ ಹತ್ರ ಆಗಲಿ ಹೋಗಿ ನಾವು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡು ಅದನ್ನ ನಾವು ಕರೆಕ್ಟ್ ಮಾಡ್ಕೋಬೇಕು. ಸೊ ಅದು ಎಮೋಷ್ನಲ್ ವೆಲ್ಬೀಯಿಂಗ್ ಅಂತ ಹೇಳ್ತೀವಿ. ಆಮೇಲೆ ಸಪ್ಲಿಮೆಂಟ್ಸ್ ಅಂತ ಅಂದರೆ ವೈಟಮಿನ್ಸು, ಆಮೇಲೆ ಇವಾಗಿನ್ನೂ ತುಂಬ ರಿಸರ್ಚ್ ಎಲ್ಲ ಮಾಡಿ ತುಂಬ ಹೊಸ ಸಪ್ಲಿಮೆಂಟ್ಸ್ ಕೂಡ ಬಂದಿದೆ. NMN ಅಂತ, NAD ಅಂತ, ಈ ಥರ ಸಪ್ಲಿಮೆಂಟ್ಸ್ ಕೂಡ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವು ಈ ಥರ ಸಪ್ಲಿಮೆಂಟ್ಸ್ ಯಾವುದು ಕರೆಕ್ಟು ಅಂತ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ನಮ್ಮ ಬಾಡಿಗೆ ಕರೆಕ್ಟ್ ಆಗುವಂಥ ಸಪ್ಲಿಮೆಂಟ್ಸ್ ತಗೊಂಡು ನಾವು ಬಾಡಿ ರಿಕವರ್ ಮಾಡೋದಕ್ಕೆ ಅಥವಾ ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡಬೇಕು. ಸೊ ಇದೆಲ್ಲ ನಾವು ಅಳವಡಿಸ್ಕೊಂಡ್ರೆ ಸೊ ಈ ಥರ ಸಡನ್ ಡೆತ್ ಆಗೋದು ಆಗಲಿ ಅಥವಾ ಸಡನ್ನಾಗಿ ಆರೋಗ್ಯ ತಪ್ಪೋದು ಈ ಥರ ಎಲ್ಲ ಸ್ವಲ್ಪ ಇನ್ಸಿಡೆನ್ಸು ಕಡಿಮೆ ಆಗುತ್ತೆ. ಓಕೆ ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಇಮ್ಯುನಿಟಿಯನ್ನು ತುಂಬಾ ಕಮ್ಮಿ ಆಗ್ತಾ ಇದೆ ಜನಗಳಲ್ಲಿ, ಎಸ್ಪೆಷಲಿ ಮಕ್ಕಳಲ್ಲಿ. ಅಂದ್ರೆ ಕಂಟಿನ್ಯೂಸ್ ಆಗಿ ಈಗ ವೈರಲ್ ಫೀವರ್ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ಗಳಾಗಿರ್ಬೋದು. ಸೊ ಈ ರೀತಿ ಸಮಸ್ಯೆಗಳಿಗೆ ಅವ್ರು ಯಾವ ಥರ ಪ್ರಿಕಾಷನ್ಸ್ ತಗೋಬೋದು, ಏನಕ್ಕೆ ಈ ಥರ ಆಗುತ್ತೆ? ಸೊ ಅದೇ ಅಗೇನ್ ಕಿಡ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಆ್ಯಕ್ಟಿವಿಟಿ. ಸೊ ಅಗೇನ್ ಐಲ್ ಗೋ ಬ್ಯಾಕ್ ಟು ದ ಸೇಮ್ ಥಿಂಗ್. ಡಿಜಿಟಲ್ ಯೂಸೇಜ್ ಜಾಸ್ತಿ ಆಗಿರೋದ್ರಿಂದ ಯು ಹಾರ್ಡ್ಲಿ ಸಿ ಕಿಡ್ಸ್ ಪ್ಲೇಯಿಂಗ್ ಔಟ್ಸೈಡ್. ಸೊ ತುಂಬಾ ವಿಡಿಯೋ ಗೇಮ್ಸು, ಐಪ್ಯಾಡ್ಸು ಈ ಥರನೇ ಜಾಸ್ತಿ ಆಗೋಗಿದೆ ಅವ್ರ ಲೈಫಲ್ಲಿ. ಸೊ ವಿ ಹ್ಯಾವ್ ಟು ಗೆಟ್ ದ ಕಿಡ್ಸ್ ಔಟ್. ಮನೆಯಿಂದ ಹೊರಗಡೆ ಹೋಗಿ ಆಟ ಆಡಬೇಕು, ಬೇರೆ ಮಕ್ಕಳ ಜೊತೆ ಆಟ ಆಡಬೇಕು. ಅದು ಏನಾಗುತ್ತೆ, ಬೇರೆ ಮಕ್ಕಳ ಜೊತೆ ಆಟ ಆಡಿದಾಗ ಕ್ರಾಸ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಸೊ ಸಬ್ ಕ್ಲಿನಿಕಲ್ ಇನ್ಫೆಕ್ಷನ್ಸ್, ಇವಾಗ ಒಂದು ಮಗುಗೆ ಏನಾದರೂ ಇನ್ಫೆಕ್ಷನ್ ಇದ್ದರೆ ಅದು ಇನ್ನೊಂದು ಮಗುಗೆ ಸ್ವಲ್ಪ ಸಬ್ ಕ್ಲಿನಿಕಲ್ ಲೆವೆಲಲ್ಲಿ, ಅಂದರೆ ನಾಟ್ ಫುಲ್ ಬ್ಲೋನ್ ಇನ್ಫೆಕ್ಷನ್, ಸಬ್ ಕ್ಲಿನಿಕಲ್ ಲೆವೆಲಲ್ಲಿ ಇನ್ಫೆಕ್ಷನ್ ಆದಾಗ ಅವ್ರಿಗೆ ಕ್ರಾಸ್ ಇಮ್ಯುನಿಟಿ ಕೂಡ ಬರುತ್ತೆ. ಸೊ ಅದು ಆಪರ್ಚುನಿಟಿ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ ಇವಾಗ. ಸೊ ಮಕ್ಕಳನ್ನ ಎಂಕರೇಜ್ ಮಾಡಬೇಕು ಆಟ ಆಡೋದಕ್ಕೆ, ಹೊರಗಡೆ ಹೋಗೋದಕ್ಕೆ. ಆಮೇಲೆ ಅಫ್ಕೋರ್ಸ್ ಇಫ್ ದೇ ಆರ್ ಇನ್ ವಿತ್ ಪೀಪಲ್ ಹೂ ಆರ್ ರಿಯಲಿ ಸಿಕ್, ಅಂದರೆ ಬೇರೆ ಮಕ್ಕಳಿಗೆ ನಿಜವಾಗ್ಲೂ ಹುಷಾರಿಲ್ದಿದ್ದಾಗ ದೇ ಶುಡ್ ವೇರ್ ಎ ಮಾಸ್ಕ್. ಆ ಥರ ಪರಿಸ್ಥಿತಿನಲ್ಲಿ ಇರಬಾರ್ದು. ಬಟ್ ಇನ್ ಜನರಲ್ ಮಕ್ಕಳ ಜೊತೆ ಆಟಾಡೋದು, ಹೊರಗಡೆ ಇರೋದು, ಆಲ್ ದಿಸ್ ಹೆಲ್ಪ್ಸ್ ಟು ಬಿಲ್ಡ್ ಇಮ್ಯುನಿಟಿ. ಪ್ಲಸ್ ಇನ್ನೊಂದಿನ ಅಂದರೆ ಮಕ್ಕಳು ಇವಾಗ ಅಲಾಂಗ್ ವಿತ್ ಈಟಿಂಗ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಲ್ಲದೆ ಮತ್ತು ಇವಾಗ ಈಟಿಂಗ್ ಹ್ಯಾಬಿಟ್ಸ್ ಕೂಡ ಅವ್ರು ತುಂಬ ಚೇಂಜ್ ಆಗೋಗಿದೆ. ಸೊ ಅಗೇನ್ ದೇ ಆರ್ ಆಲ್ಸೋ ಇನ್ ಟು ಲಾಟ್ ಆಫ್ ಜಂಕ್ ಫುಡ್, ಫಾಸ್ಟ್ ಫುಡ್, ಫ್ರೈಡ್ ಫುಡ್. ಸೊ ಇದೆಲ್ಲನೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ದ ಚೈಲ್ಡ್ಹುಡ್ ಒಬೇಸಿಟಿ ಅಂತ ಏನು ಹೇಳ್ತೀವಿ, ಮಕ್ಕಳಲ್ಲಿ ಅದು ವೆಯ್ಟ್ ಜಾಸ್ತಿ ಆಗೋದು ಅದನ್ನು ಇವಾಗ ಹೆಚ್ಚಾಗಿದೆ. ಸೊ ಇಂಥವೆಲ್ಲ ನಾವು ಸ್ವಲ್ಪ ಕರೆಕ್ಟ್ ಮಾಡಿಕೊಂಡ್ರೆ ಅವ್ರ ಇಮ್ಯುನಿಟಿ ಡೆವಲಪ್ ಆಗುತ್ತೆ, ಪ್ಲಸ್ ಈ ರಿಪೀಟೆಡ್ ಇನ್ಫೆಕ್ಷನ್ಸು ಕಡಿಮೆ ಆಗುತ್ತೆ. ಓಕೆ ಮೇಡಮ್, ಇನ್ನು ಸಾಮಾನ್ಯವಾದ ಒಂದು ವಿಚಾರ ಏನು ಅಂತಂದರೆ, ಇವಾಗ ಏನಾದರೂ ಆರೋಗ್ಯ ತಪ್ಪಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಜ್ವರ ಆಯಿತು, ಶೀತ ಆಯಿತು, ಕೆಮ್ಮು ಆಯಿತು ಅಂತಂದರೆ ಲೈಕ್ ಯಾರು ಫಸ್ಟ್ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದಿಲ್ಲ. ಸೊ ಫಸ್ಟ್ ಸ್ಟೆಪ್ ಅವ್ರು ತಗೊಳ್ಳೋದೆ ಮೆಡಿಕಲ್ಗೆ ಹೋಗಿ ಮೆಡಿಕಲ್ ಅವರ ಹತ್ರನೇ ಟ್ಯಾಬ್ಲೆಟ್ ತೊಗೊಂಡ್ಬಿಡೋದು. ಸೊ ಜ್ವರ, ಶೀತ, ಕೆಮ್ಮು ಇದೆ, ಟ್ಯಾಬ್ಲೆಟ್ ಕೊಡಿ. ಈ ಒಂದು ಮೆಡಿಕಲ್ಗೆ ಹೋಗಿ ತಗೊಳ್ಳೋವಂಥ ಟ್ಯಾಬ್ಲೆಟ್ಗಳು ಎಷ್ಟು ಮಟ್ಟಿಗೆ ತೊಂದರೆ ಉಂಟು ಮಾಡುತ್ತೆ? ಫಸ್ಟ್ ಆಫ್ ಆಲ್ ಅದು ಕರೆಕ್ಟ್ ಪ್ರಾಕ್ಟೀಸ್ ಅಲ್ಲ. ಯಾಕೆಂತಂದರೆ ಯೂಶಲಿ 99% ಆಫ್ ದ ಟೈಮ್ ದೀಸ್ ಇನ್ಫೆಕ್ಷನ್ಸ್ ಆರ್ ಬಿಕಾಸ್ ಆಫ್ ವೈರಸ್ಸಿಗೆ ನಾವು ಏನು ಮಾಡೋದು ಬೇಡ. ಅಂದರೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು, ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೋದು ಅದೆಲ್ಲ ಏನೂ ಬೇಕಾಗೋದಿಲ್ಲ. ಜನರಲಿ ಅದಷ್ಟಕ್ಕದೇ ಒಂದು 5 to 7 days ಸರಿ ಹೋಗ್ಬಿಡುತ್ತೆ.
ಬಟ್ ನಾವೇನಂದರೆ ನಮಗೆ ಅದು ಹೆದರಿಕೆ. ಸೊ ಒಂದು ದಿವಸದಲ್ಲೇ ಅದು ಹೋಗ್ಬಿಡ್ಬೇಕು, 2ನೇ ದಿವಸದಲ್ಲಿ ಮಗು ಚೆನ್ನಾಗಿ ಆಗಬೇಕು ಅಥವಾ ನಾವು ಚೆನ್ನಾಗಿ ಆಗಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಎಲ್ಲರಿಗೂ. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡಿಸೀಸ್ ಪ್ರಾಸೆಸ್. ಅದು ಎಸ್ಪೆಷಲಿ ವೈರಲ್ ಫೀವರ್ಸು, ಹೆಡೇಕ್ಸು, ಜ್ವರ, ಕೆಮ್ಮು, ನೆಗಡಿ ಇವೆಲ್ಲ ಒಂದು 5 to 7 days ತೊಗೊಳೋದು ಹೋಗೋದಕ್ಕೆ. ಅಷ್ಟರಲ್ಲೇ ನಾವು ಏನು ಮಾಡ್ತೀವಿ, ಹೋಗಿ ಫಾರ್ಮಸಿಸ್ಟ್ ಹತ್ರ ಈ ಥರ ಇದೆ ಮಾತ್ರೆ ಕೊಡಿ ಅಂತ ಹೇಳೋದು, ಅಥವಾ ಅವರೇ ಆ್ಯಂಟಿಬಯೋಟಿಕ್ಸ್. ಇಂಡಿಯಾನಲ್ಲಿ ಏನಂದರೆ ಇದು ಪ್ರಿಸ್ಕ್ರಿಪ್ಷನ್ಸ್ ಏನೂ ಬೇಡ. ಸೊ ಎಸ್ಪೆಷಲಿ ಆ್ಯಂಟಿಬಯೋಟಿಕ್ಸ್ ಫ್ರೀಯಾಗಿ ಸಿಗುತ್ತೆ. ಅದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಾವೇನು ಹೇಳ್ತೀವಿ, ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ, ಬ್ಯಾಕ್ಟೀರಿಯಾ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಆಗಲಿ ಪದೇ ಪದೇ ಅದೇ ಆ್ಯಂಟಿಬಯೋಟಿಕ್ಸ್ ತುಂಬ ಹೆಚ್ಚಾಗಿ ಯೂಸ್ ಮಾಡಿದ್ರೆ ಕಮ್ಯುನಿಟಿನಲ್ಲಿ ಆ ಬ್ಯಾಕ್ಟೀರಿಯಾ ಆ ಆ್ಯಂಟಿಬಯೋಟಿಕ್ಗೆ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಅಂದರೆ ನೆಕ್ಸ್ಟ್ ನಾನು ಆ ಮಾತ್ರೆ ಕೊಟ್ಟರೆ ಅದು ಎಫೆಕ್ಟ್ ಆಗೋದಿಲ್ಲ. ಓಕೆ. ಸೊ ಈ ಥರ ಪರಿಸ್ಥಿತಿ ನಾವು ಮಾಡ್ಕೋಬಾರ್ದು ಕಮ್ಯುನಿಟಿನಲ್ಲಿ. ಆವಾಗ ನಮ್ಮ ಹತ್ರ ಏನೂ ಜಾಸ್ತಿ ಆ್ಯಂಟಿಬಯೋಟಿಕ್ಸ್ ಇರೋದಿಲ್ಲ. ನಾವು ನಿಜವಾಗ್ಲೂ ಬೇಕಾದಾಗ ಕೊಡೋದಕ್ಕೆ ನಾವು ಅವಾಗ ತೊಗೊಂಡ್ರೂ ಅದು ಎಫೆಕ್ಟ್ ಆಗೋದಿಲ್ಲ. ಸೊ ಅದರಿಂದ ನಾವು ಏನು ಹೇಳೋದು ಅಂದರೆ, ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದಾಗ ಫಸ್ಟ್ ಯು ಹ್ಯಾವ್ ಟು ಕನ್ಸಲ್ಟ್ ಡಾಕ್ಟರ್. ಅವರು ಏನು ಅಡ್ವೈಸ್ ಕೊಡ್ತಾರೆ ಅದರ ಮೇಲೆ ನೀವು ಟ್ಯಾಬ್ಲೆಟ್ಸ್ ಯೂಸ್ ಮಾಡೋದು ಒಳ್ಳೆಯದು. ಓಕೆ ಮ್ಯಾಮ್. ಇಲ್ಲ, ನೀವು ಚಿಕ್ಕ ಮಕ್ಕಳಲ್ಲಿ ಹೇಳ್ತಾ ಇದ್ರೆ ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಡೋದಕ್ಕೆ ಏನೇನು ಮಾಡ್ಬೇಕು, ಇವಾಗ ಹೊರಗೆ ಹೋಗೋದು, ಆಟ ಆಡೋದಾಗಿರ್ಬೋದು, ಇಲ್ಲ ಬೇರೆ ಮಕ್ಕಳ ಜೊತೆ ಬೆರೆಯೋದಾಗಿರ್ಬೋದು, ಇವುಗಳ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ವೃದ್ಧರು ಅಂತ ಬಂದಾಗ ಯಾರು 50+ ಅಥವಾ 60+ ಇರ್ತಾರೆ, ಸೊ ಇವರಲ್ಲಿ ಅವರು ಇಮ್ಯುನಿಟಿಯನ್ನು ಹೇಗೆ ಬೂಸ್ಟ್ ಮಾಡ್ಕೊಳ್ಬೋದು? ಸೊ ಈವನ್ ವೆದರ್ ಯು ಆರ್ ಮಿಡ್ಲ್ ಏಜ್ ಆರ್ ಇನ್ ದ ಎಲ್ಡರ್ಲಿ, ಎಲ್ಲರಿಗೂ ಹೇಳೋದು ಅದೇನೆ, ಅಂದರೆ ಫಿಸಿಕಲಿ ಯು ಶುಡ್ ಬಿ ಆ್ಯಕ್ಟಿವ್. ಸೊ ಎಷ್ಟಾಗುತ್ತೋ ಇನ್ ಅ ಡೇ ಅಟ್ಲೀಸ್ಟ್ 1.5 hours ಯು ಶುಡ್ ಬಿ ಫಿಸಿಕಲಿ ಆ್ಯಕ್ಟಿವ್. ಮತ್ತು ನಾವು ಬೆಂಚ್ ವರ್ಕ್ ಮಾಡ್ತಾ ಇದ್ರೂ ಅಷ್ಟೇ, ಎವ್ರಿ ಅವರ್ ವಿ ಶುಡ್ ಗೆಟ್ ಅಪ್ ಆ್ಯಂಡ್ ವಾಕ್, ನಡಿಬೇಕು. ಆಮೇಲೆ ಇದು ಜಿಮ್ಮು ಅಥವಾ ನಮಗೆ ಏನು ಇಷ್ಟ ಆಗುತ್ತೋ ಅದು ಆ್ಯಕ್ಟಿವಿಟಿ ಎನ್ರೋಲ್ ಮಾಡ್ಕೋಬೇಕು. ಈವನ್ ಇನ್ ದ ಓಲ್ಡ್ ಏಜ್, ಎಸ್ಪೆಷಲಿ ಫಾರ್ ವುಮೆನ್ ಆಫ್ಟರ್ ಮೆನೋಪಾಸ್, ಅವ್ರ ಮಸಲ್ ಮಾಸ್ ಕಡಿಮೆ ಆಗುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ಪ್ರೋಟೀನ್ಸ್ ಇರುವಂಥ ಆಹಾರ. ಇವಾಗ ನಾನ್ ವೆಜ್ ತಿನ್ನೋರಿಗಾದರೆ ಚಿಕನ್ ಇರುತ್ತೆ, ಮಟನ್ನು, ಎಗ್, ಫಿಶ್ ಈ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ. ವೆಜಿಟೇರಿಯನ್ಸ್ ಆಗಾದರೆ ಇದು ಪಲ್ಸಸ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಪಲ್ಸಸ್, ಈವನ್ ಪನ್ನೀರ್ ಈ ಥರ ಎಲ್ಲ ತೊಗೋಬೋದು. ಸೊ ಎನಿಥಿಂಗ್ ದ ಫುಡ್ ದಟ್ ಈಸ್ ರಿಚ್ ಇನ್ ಪ್ರೋಟೀನ್, ಲಾಡ್ ಆಫ್ ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್ ಇದೆಲ್ಲ ತೊಗೊಂಡ್ರೆ ಅವ್ರಿಗೆ ಮಸಲ್ ಮಾಸ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ದೇರ್ ಬೈ ದೇ ಕ್ಯಾನ್ ಇಮ್ಯುನಿಟಿ ಕೂಡ ಹೆಲ್ಪ್ ಆಗುತ್ತೆ. ಓಕೆ. ಸೊ ವಯೋವೃದ್ಧರು ಕೂಡ ಆ್ಯಕ್ಟಿವ್ ಆಗಿರೋದ್ರಿಂದ ಅವರಲ್ಲಿ ಕೂಡ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಏನೋ ನಾನ್ ವೆಜ್ ಬಗ್ಗೆ ಮಾತಾಡ್ತಾ ಇದ್ರಿ ನೀವು ಇವಾಗ. ಸೊ ನಾನ್ ವೆಜ್ ಅನ್ನೋದು ಓಕೆ ಇಂಪಾರ್ಟೆಂಟ್ ಇದೆ ಬಾಡಿಗೆ, ಆದರೆ ಎಷ್ಟರ ಮಟ್ಟಿಗೆ ಅದು ಇಂಪಾರ್ಟೆಂಟ್ ಇದೆ? ಈಗ ಕೆಲವೊಂದು ಮನೆಗಳಲ್ಲಿ ಎವ್ರಿ ಡೇ ನಾನ್ ವೆಜ್ ಕನ್ಸಂಪ್ಷನ್ ಕಂಪಲ್ಸರಿ ಥರ ಆಗ್ಬಿಟ್ಟಿದೆ. ಸೊ ಎಷ್ಟು ಇಂಪಾರ್ಟೆಂಟ್ ಇದೆ ನಾನ್ ವೆಜ್ ತಿನ್ನೋದು ಬಾಡಿಗೆ? ಅಂದರೆ ಡಿಪೆಂಡ್ಸ್. ಇವಾಗ ಅದು ಪ್ರೋಟೀನ್ ಇಂಟೇಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಿನಾ ನಾನ್ ವೆಜ್ ತಿಂದರೆ ಒಳ್ಳೇದಲ್ಲ ಅಂತ ಇಲ್ಲ. ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ ಆ್ಯಂಡ್ ನಮ್ಮ ಬಾಡಿ ವೆಯ್ಟ್ ಪ್ರಕಾರ ನಮಗೆ ಎಷ್ಟು ಪ್ರೋಟೀನ್ ಬೇಕಾಗತ್ತೆ ಅನ್ನೋದ್ರ ಪ್ರಕಾರ ನಾವು ಅದನ್ನು ತಿನ್ಬೋದು. ಬಟ್ ನಾನ್ ವೆಜ್ ಜೊತೆ ಯು ಹ್ಯಾವ್ ಟು ಹ್ಯಾವ್ ಇನಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ಆಲ್ಸೋ. ಬರೀ ನಾನ್ ವೆಜ್ ಅಂತಾನೆ ಅಲ್ಲ, ಸಬ್ಸ್ಟಿಟ್ಯೂಷನ್ ಇದೆ ನಾನ್ ವೆಜ್ಗೆ. ವೆಜಿಟೇರಿಯನ್ಸ್ ಯಾರು ಇರ್ತಾರೆ, ನೀವು ಹೇಳಿದ್ರಿ ಪನ್ನೀರ್ನ ನಾವು ರಿಪ್ಲೇಸ್ ಮಾಡ್ಬೋದು, ಸೊ ಆ ಥರ ತಿನ್ಬೋದು. ಇನ್ನು ಮೇಡಮ್ ಹೆಣ್ಮಕ್ಳ ವಿಚಾರ ಅಂತ ಬಂದರೆ, ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ತುಂಬ ಜನ ಹೆಣ್ಮಕ್ಳಿಗೆ ಕಾಡ್ತಿರುವಂಥದ್ದು ಈ PCOD ಆಗಿರ್ಬೋದು, ಇವಾಗ ಪೀರಿಯಡ್ ಕ್ರ್ಯಾಂಪ್ಸ್ ಆಗಿರ್ಬೋದು, ಸೊ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತಾರೆ. ಸೊ ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗ್ತಿದೆ ಹೆಣ್ಮಕ್ಳಲ್ಲಿ? ಅದೇ ಮತ್ತೆ ನೋಡಿ, ಅದೇ ಇವಾಗ ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಎಲ್ಲರಿಗೂ ಬೇಸಿಕ್ ಪ್ರಾಬ್ಲಮ್ ಇವಾಗ ಇರೋದು ನಾವು ದ ಟೈಪ್ ಆಫ್ ಫುಡ್ ದಟ್ ವಿ ಈಟ್, ಡಯಟ್, ನಾವು ಯಾವ ಥರ ಆಹಾರ ಸೇವಿಸ್ತೀವಿ ಅನ್ನೋದು ಇವಾಗ ತುಂಬ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಅದು ಇಂಗ್ಲೀಷ್ನಲ್ಲಿ ಒಂದು ಸೇಯಿಂಗ್ ಕೂಡ ಇದೆ, ಯು ಆರ್ ವಾಟ್ ಯು ಈಟ್ ಅಂತ. ಸೊ ಇವಾಗ ಮಕ್ಕಳು ಎಲ್ಲರೂ ಅಷ್ಟೇ ಅಲ್ವಾ, ಇವಾಗ ಹೆಣ್ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು, ಆಲ್ ದೇರ್ ಹ್ಯಾಬಿಟ್ಸ್ ಆರ್ ಸೇಮ್. ಸೊ ದೇ ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ಫ್ರಂಟ್ ಆಫ್ TV and digital space, and then they eat ಎಲ್ಲ ಫುಲ್ಲು ಜಂಕ್,
ಫ್ರೈಡ್ ಫುಡು, ಫಾಸ್ಟ್ ಫುಡು ಈ ಥರ ತಿನ್ನೋದು ಅಭ್ಯಾಸ ಆಗೋಗಿದೆ. ಸೊ ಆಲ್ ದೋಸ್ ಥಿಂಗ್ಸ್ ವಿಲ್ ಹ್ಯಾವ್ ಎಫೆಕ್ಟ್ ಆನ್ ದ ಬಾಡಿ. ಆ್ಯಂಡ್ ಇವಾಗ ಇನ್ನೂ ರಿಸರ್ಚ್ ಏನು ಹೇಳ್ತದೆ ಅಂದರೆ, ಇವಾಗ ನಾವು ಹಾಕೊಳ್ಳೋ ಪರ್ಫ್ಯೂಮ್ಸಲ್ಲಾಗಲಿ ಅಥವಾ ಕಾಸ್ಮೆಟಿಕ್ಸ್ ನಾವು ಯೂಸ್ ಮಾಡೋದ್ರಲ್ಲಾಗಲಿ ಅದರಲ್ಲಿ ಕೂಡ ಸ್ವಲ್ಪ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಹೇಳ್ತಾರೆ. ಸೊ ಅದು ನಮ್ಮ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ ಕೂಡ ಕೆಲವು ಸ್ಟಡೀಸ್ ಬಂದಿದೆ. ಸೊ ಹಾಗಾಗಿ ನಾವು ಚಿಕ್ಕ ಮಕ್ಕಳಿಂದನೇ ಅವರಿಗೆ ಈ ಥರ ಎಲ್ಲ ಎಂಕರೇಜ್ ಮಾಡಿದ್ರೆ, ಕಾಸ್ಮೆಟಿಕ್ಸು, ಪರ್ಫ್ಯೂಮ್ಸು ಈ ಥರ ಎಲ್ಲ ಯೂಸ್ ಮಾಡಿದ್ರೆ ಅದು ಬಾಡಿನಲ್ಲಿ ಹಾರ್ಮೋನ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಕೂಡ ಈ ಥರ PCOD, PCOS ಬರೋ ಸಾಧ್ಯತೆಗಳಿದೆ. ಸೊ ಇಂಪಾರ್ಟೆಂಟ್ ಏನು ಅಂತ ಅಂದರೆ, ಈಟ್ ವೆಲ್, ಸ್ಲೀಪ್ ವೆಲ್, ಎಕ್ಸರ್ಸೈಸ್, ಟೇಕ್ ಗುಡ್ ವೈಟಮಿನ್ಸ್, dose of vitamins, and avoid these type of things. So ಚಿಕ್ಕ ವಯಸ್ಸಿಂದಾನೇ ಪರ್ಫ್ಯೂಮ್ಸ್ ಯೂಸ್ ಮಾಡೋದು ಅಥವಾ ಇದು ಕಾಸ್ಮೆಟಿಕ್ಸ್ ಯೂಸ್ ಮಾಡೋದು. ನಾವು ಕಾಸ್ಮೆಟಿಕ್ಸ್ ಯೂಸ್ ಮಾಡಿದ್ರು ಯಾವ ಥರ ಕಾಸ್ಮೆಟಿಕ್ಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಕಾಂಟೆಂಟ್ ಏನಿದೆ ಅದನ್ನು ಸ್ವಲ್ಪ ನೋಡಿಕೊಂಡು ನಾವು ಯೂಸ್ ಮಾಡಿದ್ರೆ ಒಳ್ಳೆಯದು. ಓಕೆ ಮ್ಯಾಮ್, ನೀವು ಹೇಳಿದಾಗೆ ಅದೇ 5 ಪಿಲ್ಲರ್ಸ್ ಏನಿದೆ, ಆ 5 ಪಿಲ್ಲರ್ಸ್ ಮೇಲೆನೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ಸ್ ಇದೆ ಅಂತಾರ ಹೇಳ್ತಾ ಇದ್ದೀರಾ. ಏನ ಮೇಡಮ್, ಇತ್ತೀಚಿನ ಜನರಿಗೆ ಏನಾಗಿದೆ, ಕಾಮನ್ ಆಗಿ ಎಲ್ಲರಿಗೆ ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೆ ಎಲ್ಲರೂ. ಬಿಕಾಸ್ ಆಫ್ ಇವಾಗಿನ ಫುಡ್ ಆಗಿರ್ಬೋದು, ಬೇಗ ವೆಯ್ಟ್ ಗೇನ್ ಆಗಿಬಿಡುತ್ತೆ. ಇನ್ನು ಆವಾಗಲೇ ಕೆಲಸದ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ, ಬೆಳಗ್ಗೆ ಆಫೀಸ್ಗೆ ಎಂಟರಾದರೆ ಇನ್ನು ಸಂಜೆ ತನಕ ಕೂತ್ಕೊಂಡೇ ಕೆಲಸ ಮಾಡುವಂಥದ್ದು ಇರುತ್ತೆ. ಸೊ ಇದರಿಂದ ಆಗಿರುವಂಥ ವೆಯ್ಟ್ ಗೇನ್ನ ವೆಯ್ಟ್ ಲಾಸ್ ಮಾಡೋ ಬರದಲ್ಲಿ ಜನಗಳು ಡಿಫ್ರೆಂಟ್ ಟೈಪ್ ಆಫ್ ಡಯೆಟ್ಗಳನ್ನ ಆಯ್ಕೆ ಮಾಡ್ಕೋತಾ ಇದ್ದಾರೆ. ಕೀಟೋ ಡಯೆಟ್ ಆಗಿರ್ಬೋದು, ಮತ್ತೊಂದು ಡಯೆಟ್ ಆಗಿರ್ಬೋದು, ಒಂದು 16 ಅವರ್ ಫಾಸ್ಟಿಂಗ್ ಮಾಡೋದು, 1 ಮೀಲ್ ತೊಗೊಳ್ಳೋದು, 2 ಮೀಲ್ ತೊಗೊಳ್ಳೋದು. ಸೊ ಈ ಫಾಸ್ಟಿಂಗ್, ಈ 16 ಅವರ್ ಏನಿದೆ, 8 ಅವರ್ ಏನಿದೆ, ಸೊ ಇಷ್ಟು ಮಟ್ಟಿಗೆ ಫಾಸ್ಟಿಂಗ್ ಇರೋದ್ರಿಂದ ಆರೋಗ್ಯದಲ್ಲಿ ಏನಾದರೂ ಎಫೆಕ್ಟ್ಸ್ಗಳಾಗತ್ತಾ? ಇಲ್ಲ, ಆ ಥರ ಏನೂ ಆಗೋದಿಲ್ಲ. ಅಂದರೆ ಮುಂಚೆ ಏನು ಹೇಳ್ತಾ ಇದ್ರು, ಚಿಕ್ಕ ಚಿಕ್ಕ ಮೀಲ್ಸ್ ತಗೊಳ್ಳಿ, ಫ್ರೀಕ್ವೆಂಟಾಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ರು. ಫಸ್ಟ್ ಎಲ್ಲ ಸ್ಟಡೀಸ್ ಎಲ್ಲ ಹೇಳ್ತಾ ಆ ಥರ ಬಂದಿತ್ತು. ಬಟ್ ಇವಾಗ ನ್ಯೂ ಸ್ಟಡೀಸ್ ಏನು ಹೇಳ್ತಾ ಇದೆ ಅಂತ ಅಂದರೆ, ತುಂಬ ಫ್ರೀಕ್ವೆಂಟಾಗಿ ತಿಂತಾ ಇರಬೇಡಿ. ಎವ್ರಿ 2 ಅವರ್ಸ್ ಏನಾದರೂ ಒಂದು ಮಂಚ್ ಮಾಡ್ತಾ ಇರೋದು ಅಥವಾ ಬಾಯಲ್ಲಿ ಏನಾದರೂ ಒಂದು ಹಾಕ್ಕೊಳ್ತಾ ಇರೋದು ಆ ಥರ ಮಾಡಬೇಡಿ. ಸ್ವಲ್ಪ ಗ್ಯಾಪ್ ಕೊಡಬೇಕು. ಇಫ್ ಯು ಹ್ಯಾವ್ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನ ಊಟವರೆಗೂ ಇನ್ ಬಿಟ್ವೀನ್ ಡೋಂಟ್ ಕೀಪ್ ಈಟಿಂಗ್ ಸಮಥಿಂಗ್, ಏನು ಮಂಚಿಂಗ್ ಸಮಥಿಂಗ್. ಅದೇನಾಗುತ್ತೆ ಅಂದರೆ, ಅದು ದೆರ್ ಈಸ್ ಅ ಪ್ರಾಸೆಸ್ ಕಾಲ್ಡ್ ಇನ್ಸುಲಿನ್ ಸ್ಟಿಮ್ಯುಲೇಷನ್ ಅಂತ. ಸೊ ಇನ್ಸುಲಿನ್ ಅದು ನಾವು ಬಾಯಿನಲ್ಲಿ ಊಟ ಹಾಕ್ಕೊಂಡಿದ ತಕ್ಷಣ ಅದು ನಾಟ್ ಇವನ್ ಬಾಯಿನಲ್ಲಿ ಊಟ, ಅದು ಈವನ್ ದ ಸೈಟ್ ಆಫ್ ದ ಫುಡ್ ವಿಲ್ ಸ್ಟಿಮ್ಯುಲೇಟ್ ಯುವರ್ ಬಾಡಿ ಟು ಸೆಕ್ರೀಟ್ ಇನ್ಸುಲಿನ್. ಸೊ ಇನ್ಸುಲಿನ್ ಅದು ಪದೇ ಪದೇ ಸೆಕ್ರೀಟ್ ಮಾಡ್ತಾ ಇದ್ದರೆ ಏನಾಗುತ್ತೆ, ಅದು ಮೆಟಬಾಲಿಸಮ್ ಎಫೆಕ್ಟ್ ಆಗಿ ಫ್ಯಾಟ್ ಜಾಸ್ತಿ ಡೆಪಾಸಿಟ್ ಆಗುತ್ತೆ ಬಾಡಿನಲ್ಲಿ. ಸೊ ಆದ್ದರಿಂದ ಇವಾಗೇನು ಹೊಸ ಸ್ಟಡೀಸ್ ಏನು ಹೇಳ್ತಾ ಇದೆ ಅಂದರೆ, ನೀವು ಅದು ಆದಷ್ಟು ಅವಾಯ್ಡ್ ಮಾಡಿ ಇನ್ ಬಿಟ್ವೀನ್ ತಿನ್ನೋದು. ಸೊ ಇಫ್ ಯು ಹ್ಯಾವ್ ಎ ಬ್ರೇಕ್ಫಾಸ್ಟ್, ದೆನ್ ಲಂಚ್, ದೆನ್ ಆಫ್ಟರ್ ದ್ಯಾಟ್ ಇಫ್ ಯು ವಾಂಟ್ ಟು ಹ್ಯಾವ್ ಅರ್ಲಿ ಡಿನ್ನರ್, ಸೊ ಹ್ಯಾವ್ ಅರ್ಲಿ ಡಿನ್ನರ್ ಆ್ಯಂಡ್ ದಟ್ಸ್ ಇಟ್. ಯು ಶುಡ್ ಅಂದರೆ ಅದರ ಆದಮೇಲೆ ಮತ್ತೆ ರಾತ್ರಿ ಮಲ್ಕೊಳ್ಳೋ ಮುಂಚೆ ತಿನ್ನೋದು ಆ ಥರ ತಿನ್ನಬೇಡಿ, ಪದೇ ಪದೇ ತಿಂತಾ ಇರಬೇಡಿ. ಸೊ ಅದು ಇನ್ಸುಲಿನ್ ಸೆಕ್ರೇಷನ್ನ ಸ್ಟಿಮ್ಯುಲೇಟ್ ಮಾಡಬೇಡಿ ಅಂತ. ಸೊ ದೋಸ್ ಆರ್ ಅದು ಲಾಜಿಕ್. 16 ಅವರ್ ಫಾಸ್ಟಿಂಗ್ ಆಗಲಿ, 18 ಅವರ್ ಫಾಸ್ಟಿಂಗ್ ಆಗಲಿ, ಅದು ಎಲ್ಲರಿಗೂ ಒಂದೇ ಇದು ಪ್ರೋಟೋಕಾಲ್ ಅಪ್ಲೈ ಆಗೋದಿಲ್ಲ. ಇಫ್ ಯು ಡೋಂಟ್ ಹ್ಯಾವ್ ಎನಿ ಕಂಡೀಷನ್, ಮೆಡಿಕಲ್ ಕಂಡೀಷನ್ ಏನೂ ಇಲ್ಲ, ಡಯಾಬಿಟಿಸ್ ಇಲ್ಲ, ಹೈ ಬ್ಲಡ್ ಪ್ರೆಷರ್ ಇಲ್ಲ, ಥೈರಾಯ್ಡ್ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ ಅಂತ ಅಂದರೆ ಕೆಲವರು ಈ ಥರ ಮಾಡ್ಬೋದು, 16 ಅವರ್ ಫಾಸ್ಟಿಂಗ್ ಮಾಡ್ಬೋದು. ನಾನು ಮಾಡ್ತೀನಿ. ಲೈಕ್ ಮೈ ಲಾಸ್ಟ್ ಡಿನ್ನರ್, ಲೈಕ್ ಐ ಯೂಶಲಿ ಈಟ್ 6 o'clock. By 6 o'clock or 5 o'clock I finish my eating, and then again my next meal will be in the morning 8 o'clock. So because ನನಗೇನು ಮೆಡಿಕಲ್ ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ I will be able to do it, because night, the logic is night ನಮ್ಗೆ ಅಷ್ಟು ಎನರ್ಜಿ ಬೇಕಾಗಲ್ಲ, ನಾವು ಏನು ಮಾಡೋದಿಲ್ಲ, ಸುಮ್ಮನೆ TV ಮುಂದೆ ಇರ್ತೀವಿ, ಆಮೇಲೆ ಹೋಗಿ ಮಲ್ಕೊಳ್ತೀವಿ. ಸೊ ಹಾಗಾಗಿ ಇದು ಅಷ್ಟೊಂದು ತಿನ್ನೋದು ಅವಶ್ಯಕತೆ ಇಲ್ಲ ಅಂತ ಅದೊಂದು ಸ್ಟಡೀಸ್ ಇದೆ ಹೇಳುತ್ತೆ. ಬಟ್ ಇಟ್ ವಿಲ್ ನಾಟ್ ಬಿ ಅಪ್ಲಿಕಬಲ್ ಫಾರ್ ಎವ್ರಿ ಒನ್. ಸಪೋಸ್ ನೀವು ಡಯಾಬಿಟಿಸ್ ಇರ್ತಾರೆ, ಅವ್ರಿಗೆ ಇನ್ಸುಲಿನ್ ತೊಗೋಬೇಕಾಗತ್ತೆ. ಸೊ ಅಂಥ ಟೈಮ್ನಲ್ಲಿ ನಾವು ಈ ಥರ ಎಲ್ಲ ರೆಸ್ಟ್ರಿಕ್ಷನ್ಸ್ ಹಾಕೋದಕ್ಕೆ ಆಗೋದಿಲ್ಲ. ಸೊ ದಿ ಲಾಜಿಕ್ ಈಸ್ ದಟ್ ಯು ಶುಡ್ ಈಟ್ ಅಕಾರ್ಡಿಂಗ್ ಟು ಯುವರ್ ಬಾಡೀಸ್ ನೀಡ್. ಡೋಂಟ್ ಈಟ್ ಟೂ ಫ್ರೀಕ್ವೆಂಟ್ಲಿ, ಪದೇ ಪದೇ ತಿನ್ನಬೇಡಿ.
ಆಮೇಲೆ ಪದೇ ಪದೇ ಇದು ತಿಂಡಿ ಆಯಿತು, ಆಮೇಲೆ ಕಾಫಿ ಆಯಿತು, ಆಮೇಲೆ ಮತ್ತೆ ಊಟ ಆಯಿತು, ಆಮೇಲೆ ಮತ್ತೆ ಕಾಫಿ ಆಯಿತು, ಆಮೇಲೆ ಮತ್ತೆ ಸ್ನ್ಯಾಕ್ಸು, ಮತ್ತು ಡಿನ್ನರು, ಮತ್ತು ನೈಟ್ ಸಮಥಿಂಗ್, ಆ ಥರ ಒಂದು 8 or 9 times ನಾವು ತಿಂತೀವಿ ಐಡಿಯಲಿ. ಅಷ್ಟೊಂದು ಬೇಡ, ಒಂದು 2 to 3 times ಇಫ್ ಯು ಕ್ಯಾನ್ ಈಟ್, ಆ್ಯಂಡ್ ಆಲ್ಸೋ ಈಟ್ ಅರ್ಲಿ. ಸೊ ದಟ್ ಈಸ್ ಅ ನ್ಯೂ ಕಾನ್ಸೆಪ್ಟ್. ಓಕೆ ಮ್ಯಾಮ್, ಇನ್ನು ಸ್ಕ್ರೀನ್ ಟೈಮ್ ಬಗ್ಗೆ ಹೇಳ್ತಾ ಇದ್ರಿ ನೀವು, ಜಾಸ್ತಿ ಫೋನ್ ಯೂಸ್ ಮಾಡೋದು ಜಾಸ್ತಿ ಆಗಿದೆ ಐತಿ. ಇವಾಗ ಸ್ಕ್ರೀನ್ ಟೈಮ್ ಜಾಸ್ತಿ ಆಗೋದ್ರಿಂದ ಈ ಕೆಲವರು ಟಾಯ್ಲೆಟ್ಸ್ಗಳಿಗೂ ಫೋನ್ ತೊಗೊಂಡು ಹೋಗ್ತಾರೆ. ಸೊ ಅದನ್ನ ಸ್ಕ್ರೀನ್ ಟೈಮ್ ಹೆಚ್ಚಾಗೋದ್ರಿಂದ ಆಗೋ ಪ್ರಾಬ್ಲಮ್ಸ್ಗಳೇನೇನು? ಒಂದು ಡೆಫಿನೆಟ್ಲಿ ಕಣ್ಣು, ಐಸ್ ಮೇಲೆ ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ಸೊ ಇವಾಗ ನೋಡ್ತೀವಿ ಚಿಕ್ಕ ಮಕ್ಕಳಿಂದನೇ ಸ್ಪೆಕ್ಸ್ ಬಂದಿರುತ್ತೆ ಅವರಿಗೆ ನೋಡೋದಕ್ಕೆ. ಸೊ ನೋಡೋದಕ್ಕಾಗೋದಿಲ್ಲ, ಟಯರ್ಡ್ನೆಸ್ಸು. So mind also becomes tired because of that. So mentally also they get exhausted. ಪದೇ ಪದೇ ಟಿ ವಿ ನೋಡಿಕೊಂಡು ಅಥವಾ ಸ್ಕ್ರೀನ್ ಟೈಮ್ ನೋಡಿಕೊಂಡು. ಸೊ ಅದೊಂದು ಎಫೆಕ್ಟ್ ಡೆಫಿನೆಟ್ ಆಗಿರುತ್ತೆ. ಎಮೋಷ್ನಲ್ ವೆಲ್ಬೀಯಿಂಗು, ಸೋಷಿಯಲ್ ಇಂಟರಾಕ್ಷನ್ಸ್ ಕಡಿಮೆ ಆಗುತ್ತೆ. ಇಟ್ ಈಸ್ ಹೆಂಗೆ ಅಂದರೆ ನಾವು ಸ್ಕ್ರೀನಲ್ಲಿ ಅಥವಾ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಇಟ್ ಈಸ್ ವೆರಿ ಈಸಿ ಟು ಇಂಟರಾಕ್ಟ್ ವಿತ್ ಅನ್ ಅನ್ನೋನ್ ಪರ್ಸನ್. ಅಲ್ಲಿ ಆ ಪರ್ಸನ್ ವಿಲ್ ನಾಟ್ ಬಿ ರಿಯಾಕ್ಟಿಂಗ್ ಟು ಯು. ನಿಮ್ಮನ್ನ ಸಡನ್ ಮಾತಾಡ್ಸೋದಿಲ್ಲ ಅವರು, ಸುಮ್ಮನೆ ಒಂದು ಲೈಕ್ ಬಟನ್ ಹೊಡಿಯೋದು ಅಥವಾ ಏನಾದರೂ ಒಂದು ಕಮೆಂಟ್ ಮಾಡೋದು. ಸೊ ದೆರ್ ಇಸ್ ನೋ ರಿಯಲ್ ಇಂಟರಾಕ್ಷನ್. ಸೊ ಸೋಷಿಯಲ್ ಸ್ಕಿಲ್ಸ್ ಕೂಡ ಕಡಿಮೆ ಆಗೋಗುತ್ತೆ ಈ ಥರ ಸ್ಕ್ರೀನ್ ಟೈಮು ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ ಇಂಟರಾಕ್ಟ್ ಮಾಡೋದ್ರಿಂದ. ಸೊ ಆ್ಯಕ್ಚುಯಲ್ ಇಂಟರಾಕ್ಷನ್ ಮಾಡಬೇಕು, ಜನಗಳ ಜೊತೆ ಮಾತಾಡಬೇಕು, ಜನಗಳ ಜೊತೆ ಅವರ ಎಮೋಷನ್ಸ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆ ಎಮೋಷ್ನಲ್ ಸಿಚುವೇಷನಲ್ಲಿ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ, ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಇದೆಲ್ಲ ನಾವು ಕಲಿಯೋದು ಹೇಗೆ? ಓನ್ಲಿ ವೆನ್ ಯು ಡೂ ಇಟ್ ಅಲ್ವಾ, ನಾವು ಮಾಡಿದಾಗಲೇ ಅದನ್ನು ಕಲಿಯೋದು. ಸೊ ಬರೀ ಸ್ಕ್ರೀನ್ ಮುಂದೆ ಕೂತ್ಕೊಂಡ್ರೆ ಇದೆಲ್ಲ ಸ್ಕಿಲ್ಸ್ ಕಡಿಮೆ ಆಗೋಗುತ್ತೆ, ಮಕ್ಕಳಲ್ಲಾಗಲಿ ಅಡಲ್ಟ್ಸಲ್ಲಾಗಲಿ. ಇದೊಂದು ನೋಡ್ತೀವಿ. ಆಮೇಲೆ ಇನ್ನೊಂದೇನು ಅಂತಂದರೆ, ಇವಾಗ ಬಾತ್ರೂಮಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅದು ಪೈಲ್ಸು, ಈ ಥರ ಪ್ರಾಬ್ಲಮ್ಸು ಕೂಡ ಹೆಚ್ಚಾಗ್ತಾ ಇದೆ ಜನಗಳಲ್ಲಿ. ಬಿಕಾಸ್ ನೀವು ಕುತ್ಕೊಂಡು ಟಾಯ್ಲೆಟಲ್ಲಿ ಕುತ್ಕೊಂಡು 5 minutes 10 minutes ಸ್ಪೆಂಡ್ ಮಾಡೋದು, ಇವಾಗ ನೀವು 15 minutes 20 minutes 1 hour half an hour ಅಲ್ಲೇ ಕೂತಿದ್ರೆ ಅದು ಪ್ರೆಷರ್ ಎಲ್ಲ ಇದ್ರ ಬಾಟಮ್ಸ್ ಮೇಲೆ ಬರುತ್ತೆ. ಸೊ ಹಾಗಾಗಿ ಈ ಥರ ಹೆಮರಾಯ್ಡ್ಸ್, ಪೈಲ್ಸ್ ಅಂತ ನಾವೇನು ಹೇಳ್ತೀವಿ, ಈ ಥರ ಕಂಡೀಷನ್ಸ್ ಕೂಡ ಹೆಚ್ಚಾಗತ್ತೆ. ಸೊ ಇವೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ವಿ ಶುಡ್ ರಿಯಲಿ ಲಿಮಿಟ್ ದ ಟೈಮ್ ದಟ್ ವಿ ಸ್ಪೆಂಡ್, ಕಡಿಮೆ ಮಾಡಬೇಕು. ಅಫ್ಕೋರ್ಸ್ ಇವಾಗ ಸೋಷಿಯಲ್ ಮೀಡಿಯಾನ ನಾವು ನಮ್ಮ ಲೈಫಿಂದ ಕಂಪ್ಲೀಟಾಗಿ ತೆಗಿಯೋಕ್ಕಾಗೋದಿಲ್ಲ, ಬಿಕಾಸ್ ಇಟ್ ಹಸ್ ಬಿಕಮ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಬಟ್ ಅದನ್ನು ನಾವು ಹೇಗೆ ನಮ್ಮ ಲೈಫಿಗೆ ಅಳವಡಿಸ್ಕೋಬೇಕು ಅನ್ನೋದನ್ನು ನಾವು ಕಲ್ತ್ಕೊಂಡು ಅದನ್ನ ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಬೇಕು. ಓಕೆ ಮ್ಯಾಮ್, ಇನ್ನು ಮುಂದಿನ ವಿಚಾರಕ್ಕೆ ಹೋಗೋದಾದರೆ, ಒಬ್ಬ ಆರೋಗ್ಯವಂತ ಮನುಷ್ಯನ ರೂಟೀನ್ ಹೇಗಿರಬೇಕು ಅಂತ ಹೇಳೋದಾದರೆ, ಅವನ ನಿದ್ದೆ ವಿಚಾರ ಆಗಿರ್ಬೋದು, ಊಟ ತಿಂಡಿ ವಿಚಾರ ಆಗಿರ್ಬೋದು. ಸೊ ಓಕೆ, ಈ ಥರ ಒಂದು ರೂಟೀನ್ನ ನೀವು ಮೇಂಟೈನ್ ಮಾಡಿದ್ರೆ ಆದಷ್ಟು ಎಲ್ಲ ಕಾಯಿಲೆಗಳಿಂದ ದೂರ ಇರ್ಬೋದು ಅಂತ ಹೇಳೋದಾದರೆ. ಸೊ ರುಟೀನ್ ಅಂತಂದರೆ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕೆಲವರಿಗೆ ಬೆಳಗ್ಗೆ ಎಕ್ಸರ್ಸೈಸ್ ಮಾಡೋದು ಇಷ್ಟ ಆಗುತ್ತೆ, ಬಟ್ ಕೆಲವ್ರಿಗೆ ಸಂಜೆ ಎಕ್ಸರ್ಸೈಸ್ ಮಾಡೋದು ಇಷ್ಟ ಆಗುತ್ತೆ. ಸೊ ಎಕ್ಸರ್ಸೈಸ್ ಹ್ಯಾಸ್ ಟು ಬಿಕಮ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಯುವರ್ ಲೈಫ್. ಅದು ಯೂಶಲಿ ನಾವೇನು ಅಂದ್ಕೊಳ್ತೀವಿ, ನಾನು ಇವಾಗ ಡಯಟಿಂಗ್ ಸ್ಟಾರ್ಟ್ ಮಾಡ್ತೀನಿ, ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ತೀನಿ, ಅದು ಸ್ಟಾರ್ಟ್ ಮಾಡ್ತೀನಿ ಅಂತ ಇಲ್ಲ. ದಟ್ ಈಸ್ ಯುವರ್ ಲೈಫ್ ಅಷ್ಟೇ. ಅದು ಹಾಗಿರ್ಬೇಕು. ನಾನು 1 ವರ್ಷ ಮಾಡ್ತೀನಿ ಆಮೇಲೆ ಬೇಕಾಗಲ್ಲ, ಆ ಥರನೂ ಆಗೋದಿಲ್ಲ. ಅದು ನಾವು ಎಷ್ಟು ದಿವಸ ನಾವು ಫಿಸಿಕಲಿ ವಿ ಆರ್ ಕೇಪಬಲ್. ಎಕ್ಸರ್ಸೈಸ್ ನಾವು ಹೇಗೆ ಊಟ ಮಾಡ್ತೀವಿ, ದಿವಸ ಊಟ ಮಾಡ್ತೀವಿ, ನಾವು ಯೋಚನೆ ಮಾಡಲ್ಲ ಅಲ್ಲ. ಸೊ ಇವತ್ತು ಒಂದು ದಿವಸ ಊಟ ಮಾಡ್ತೀನಿ, ನಾಳೆಯಿಂದ ಮಾಡೋದಿಲ್ಲ, ಆ ಥರ ಆಗೋದಿಲ್ಲ. ಸೊ ಎವ್ರಿ ಡೇ ನಾವು ಊಟ ಮಾಡಲೇಬೇಕು. ಆ ಥರನೇ ಎಕ್ಸರ್ಸೈಸ್ ಕೂಡ ಎವ್ರಿ ಡೇ ಮಾಡಬೇಕು. ವೆದರ್ ಇಟ್ ಈಸ್ ಮಾರ್ನಿಂಗ್ 1 hour ಆರ್ ಈವ್ನಿಂಗ್ 1 hour, ಅದು ಯು ಕ್ಯಾನ್ ಚೂಸ್, ನಿಮಗೆ ಯಾವುದು ಕರೆಕ್ಟ್ ಅಂತ ಅನಿಸುತ್ತೋ ಆ ಥರ ಮಾಡಿ, ಬಟ್ ಮಾಡಬೇಕು. ಓಕೆ. ಸ್ಲೀಪು ಹಾಗೇನೆ, ಅದು ಇವತ್ತು ವೀಕೆಂಡು ನಾವು ಸ್ವಲ್ಪ ಲೇಟಾಗಿ ಮಲ್ಕೊಳ್ತೀನಿ, ಲೇಟಾಗಿ ಎದ್ದೊಳ್ತೀನಿ. ಸೊ ಅದು ರುಟೀನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸ್ಲೀಪ್ ಆ್ಯಂಡ್ ಎಕ್ಸರ್ಸೈಸ್, ಡಯಟ್. ಸೊ ನಾವು ಏನು ತಿಂತೀವಿ, ಒಂದು ದಿವಸ ಓಕೆ ಎಲ್ಲ ಹೊರಗಡೆ ಹೋಗಿದ್ವಿ ಫ್ರೆಂಡ್ಸ್ ಜೊತೆ, ಒನ್ ಡೇ ಇನ್ ಎ ವೀಕ್ ಯು ಕ್ಯಾನ್ ಕೀಪ್ ಆಸ್ ಅ ಚೀಟ್ ಡೇ ಅಂತ, ಬಟ್ ಲೇಸಿ ಡೇ ಆ ಥರ. ಬಟ್ ಅದರ್ವೈಸ್ ಇಟ್ ಕೆನಾಟ್ ಬಿ ಎವ್ರಿ ಡೇ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎಮೋಷ್ನಲ್ ಹೆಲ್ತ್. ಸೊ ಎಮೋಷ್ನಲ್ ಹೆಲ್ತ್
ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಮಾನಸಿಕ ಹೆಲ್ತ್ ಅಂತ ಏನು ಹೇಳ್ತೀವಿ, ಸೊ ದಟ್ ಈಸ್ ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಬಿಕಾಸ್ ಮೈಂಡ್ ನಮ್ಮದು ಚೆನ್ನಾಗಿದ್ದರೆ, ನಾವು ಖುಷಿಯಾಗಿದ್ದರೆ, ಎವ್ರಿಥಿಂಗ್ ಎಲ್ಸ್ ವಿಲ್ ಫಾಲ್ ಇನ್ ಪ್ಲೇಸ್. ಸೊ ಡಯಟ್ ಮಾಡೋದಕ್ಕೆ ಮನಸ್ಸಿರುತ್ತೆ. ಇಲ್ಲಿದ್ರೆ ದ ಮೈಂಡ್ ವಿಲ್ ಬಿ ಕೀಪ್ ಥಿಂಕಿಂಗ್ ಅಬೌಟ್ ಈಟಿಂಗ್ ಜಂಕ್. ಸೊ ಎಕ್ಸಸೈಸ್ಗೆ ಹೋಗಬೇಕು ಅಂತ ಮೂಡ್ ಬರೋದಿಲ್ಲ, ಏನೋ ಬೆಡ್ಡಿಂದ ಎದ್ದು ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ. ಸೊ ಎಮೋಷ್ನಲ್ ಹೆಲ್ತ್ ಇಸ್ ಅ ಕೀ, ಇಸ್ ಅ ಕಾರ್ನರ್ ಸ್ಟೋನ್ ಫಾರ್ ಎವ್ರಿಥಿಂಗ್. ಆಮೇಲೆ ಸಪ್ಲಿಮೆಂಟ್ಸ್, ವೈಟಮಿನ್ಸು, ಒಮೆಗಾ 3, ಇವೆಲ್ಲ ದೀಸ್ ಆರ್ ಆಲ್ ಪ್ರೂವನ್ to help people in building immunity, building strength, building muscles. So ಇವನ್ನೆಲ್ಲನೂ ತಗೊಂಡ್ರೆ these are the 5, like for me these are 5 cornerstone, the pillars. ಓಕೆ, ಎಷ್ಟು ತಿಂತೀವಿ, ಏನು ತಿಂತೀವಿ, ಎಷ್ಟು ಮಲಗ್ತೀವಿ, ಹೇಗೆ ದಿನನ ಕಳಿತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆರೋಗ್ಯವಂತವಾದ ಜೀವನವನ್ನು ನಡೆಸೋದಕ್ಕೆ ಅಂತ ಹೇಳ್ತೀರಾ. ಇನ್ನು ಮೇಡಮ್, ಪ್ರಪಂಚ ಎಷ್ಟು ಮುಂದುವರೆದಿದೆ, ಆಯುರ್ವೇದಿಕ್ಕಿಂದ ಇಂಗ್ಲೀಷ್ ಮೆಡಿಸಿನ್ ಅಂತ ಹೋಗ್ತಾ ಇದೆ. ಈಗಲೂ ಕೆಲವರು ಆಯುರ್ವೇದಿಕ್ ಮೇಲೆ ಕಂಪ್ಲೀಟ್ ಡಿಪೆಂಡೆನ್ಸಿ ತಗೊಂಡಿದ್ದಾರೆ. ಅದು ಒಂದು ಭಯ ಕೂಡ ಹೌದು, ಇಂಗ್ಲೀಷ್ ಮೆಡಿಸಿನ್ಸಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ. ಸೊ ಬೀಯಿಂಗ್ ಅ ಡಾಕ್ಟರ್, ಸೊ ನಿಜವಾಗ್ಲೂ ಇಂಗ್ಲೀಷ್ ಮೆಡಿಸಿನ್ಸಿಂದ ಸೈಡ್ ಎಫೆಕ್ಟ್ಸ್ ಇದೆಯಾ? ಅಂದರೆ ನಾನು ಟ್ರೈನ್ ಮಾಡಿರೋದು ಅಲೋಪತಿ ಮೆಡಿಸಿನ್ ಆಗಿರೋದ್ರಿಂದ ನನಗೆ ಆಯುರ್ವೇದ ನಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಇಂಗ್ಲೀಷ್ ಮೆಡಿಸಿನ್ ಹೇಗೆ ಅಂತಂದರೆ ದೀಸ್ ಆರ್ ಕೆಮಿಕಲ್ಸ್. ಸೊ ಕೆಮಿಕಲ್ಸ್ ವಿಚ್ ಆರ್ ಪ್ರೂವ್ಡ್ ಇನ್ ದ ಲ್ಯಾಬ್, ಅದು ವರ್ಕ್ ಆಗುತ್ತೆ ಅಂತ ಪ್ರೂವ್ ಮಾಡಿ, ಅದು ಎಷ್ಟೊಂದು ಕ್ಲಿನಿಕಲ್ ಟ್ರಯಲ್ಸು ಪಾಸ್ ಆಗಿ ಆಮೇಲೆ ಅದು ಮಾರ್ಕೆಟಿಗೆ ಬರುತ್ತೆ. ಸೊ ಹಾಗಾಗಿ ಅದು ವಿ ನೋ ದಟ್ ಓಕೆ, ಯಾವ ಟ್ಯಾಬ್ಲೆಟಲ್ಲಿ ಏನು ಕೆಮಿಕಲ್ ಇದೆ, ಆ ಕೆಮಿಕಲ್ ಹೆಂಗೆ ರಿಯಾಕ್ಟ್ ಆಗುತ್ತೆ ಬಾಡಿನಲ್ಲಿ, ಅದರಿಂದ ಏನು ಹೆಲ್ಪ್ ಅಂದರೆ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಅದೆಲ್ಲ ಫಸ್ಟೇ ರಿಸರ್ಚಲ್ಲಿ ಪಬ್ಲಿಕೇಶನ್ ಮಾಡಿರ್ತಾರೆ. ಸೊ ಅದನ್ನು ನೋಡಿಕೊಂಡು ನಾವು ಪೇಷಂಟ್ಸ್ಗೆ ಪ್ರಿಸ್ಕ್ರೈಬ್ ಮಾಡ್ತೀವಿ. ಆದರೆ ಇದು ಆಯುರ್ವೇದ ಪ್ರಿನ್ಸಿಪಲ್ಸ್ ಆರ್ ಆಲ್ಸೋ ಗುಡ್ ಬಿಕಾಸ್ ದೇ ಆರ್ ಅವರ್ ಓನ್ ಪ್ರಿನ್ಸಿಪಲ್ಸ್ ವಿಚ್ ಹ್ಯಾಸ್ ಪಾಸ್ ಡೌನ್ ದ ಜನರೇಷನ್ಸ್. ಬಟ್ ಅಲ್ಲಿ ಏನಂದರೆ ಇದು ಬಿಕಾಸ್ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್, ಸೊ ನನಗೆ ಅದು ಗೊತ್ತಿಲ್ಲ ಅಷ್ಟು ಅದು ಹೆಂಗೆ ವರ್ಕ್ ಆಗುತ್ತೆ ಏನು. ಸೊ ಅದ್ರ ಮೇಲೆ ಅಷ್ಟೊಂದು ಕಮೆಂಟ್ ಮಾಡೋದಕ್ಕಾಗೋದಿಲ್ಲ. ಬಟ್ ವಾಟ್ ಐ ಕ್ಯಾನ್ ಸೇ ಇಸ್ ಫಾರ್ ಅಗೈನ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಒಬ್ಬೊಬ್ಬರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವ್ರಿಗೆ ಅದು ಸೂಟ್ ಆಗ್ಬೋದು, ಕೆಲವ್ರಿಗೆ ಸೂಟ್ ಆಗದೆ ಇರ್ಬೋದು. ಸೊ ಅದಕ್ಕೆ ಬೆಟರ್ ನಾವು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ನಮ್ಮ ಪ್ರಾಬ್ಲಮ್ ಏನು, ನಮ್ಮ ಬಾಡಿ ಹೇಗಿದೆ, ಅದರಿಂದ ಏನು ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಅದನ್ನೆಲ್ಲ ತಿಳ್ಕೊಂಡು ನಾವು ಅಳವಡಿಸ್ಕೋಬೇಕಾಗತ್ತೆ. ಓಕೆ ಮೇಡಮ್, ಇನ್ನು ಜನಗಳಿಗೆ ಹಾಸ್ಪಿಟಲಿಗೆ ಬರೋಕ್ಕೆ ಒಂದು ಭಯ ಏನು ಅಂತ ಅಂದರೆ, ಇವಾಗ ಒಂದು ಜ್ವರ ಅಂತ ಹೋದರೆ, ಒಂದು ಕೆಮ್ಮು ಅಂತ ಹೋದರೆ ಫಸ್ಟ್ ಹೇಳೋದೆ ಟೆಸ್ಟ್ಗಳು ಮಾಡಿ, ಎಲ್ಲ ಟೆಸ್ಟ್ಗಳು ಮಾಡಿ, BP ಟೆಸ್ಟ್ ಮಾಡಿ, ಇನ್ನೊಂದು ಟೆಸ್ಟ್ ಮಾಡಿ, ಒಂದು 10 ಥರ ಟೆಸ್ಟ್ಗಳು ಬರ್ದು ಕೊಡ್ತಾರೆ. ಸೊ ಅದ್ರದ್ದು ಬಿಲ್ಲೇ ತುಂಬ ಉದ್ದ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಹಾಸ್ಪಿಟಲಿಗೆ ಹೋಗಲ್ಲ ಅಂತ ಹೇಳೋ ತುಂಬ ಜನ ಇದ್ದಾರೆ. ಸೊ ಈ ಒಂದು ಟೆಸ್ಟ್ಗಳೇನಿರುತ್ತೆ ಅದು ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟು? ಇವಾಗ ಒಂದು BP ಚೆಕ್ ಮಾಡೋದಾಗಿರ್ಬೋದು, ಮೇಯ್ನಾಗಿ ಇವಾಗ ಬ್ಲಡ್ ಟೆಸ್ಟಿಗೆ ಬರ್ಕೊಡ್ತಾರೆ ಏನೇ ಒಂದು ಚಿಕ್ಕ ಸಮಸ್ಯೆ ಆದ್ರೂ. ಸೊ ಈ ಟೆಸ್ಟ್ಗಳು ಅಷ್ಟೊಂದು ಇಂಪಾರ್ಟೆಂಟಾ? ಸೊ ಅದರಿಂದನೇ ಜನ ಹಾಸ್ಪಿಟಲಿಗೆ ಬರೋಕ್ಕೆ ಹೆದರ್ತಾ ಇದ್ದಾರೆ ಅಂದರೆ ಏನಕ್ಕೆ ಅಷ್ಟೊಂದು ಟೆಸ್ಟ್ಗಳು? ಇವಾಗ ನಾರ್ಮಲ್ ಆಗಿ ಅಷ್ಟೊಂದು ಟೆಸ್ಟ್ ಏನು ಮಾಡೋದು ಬೇಕಾಗಲ್ಲ. ಇವಾಗ ಜ್ವರ ಅಂತ ಅಂದರೆ ನಾನು ಹೇಳ್ದಂಗೆ ಮೋಸ್ಟ್ ಆಫ್ ದಿ ಜ್ವರ ವೈರಲ್ ಫೀವರಿಂದ ಇರುತ್ತೆ. 5 to 7 days ನಾವು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಬಟ್ ಏನಂದರೆ ಮೋರ್ ದ್ಯಾನ್ ಡಾಕ್ಟರ್, ಜನಗಳು ಆಂಗ್ಸೈಟಿ ಜಾಸ್ತಿ ಅವರಿಗೆ. ಅದು ನಮಗೆ ಇವಾಗಲೇ ಗೊತ್ತಾಗಬೇಕು ಏನಾಗ್ತಾ ಇದೆ ಅಂತ, ನಮ್ಗೆ ಇವಾಗಲೇ ಗೊತ್ತಾಗಬೇಕು. ಸೊ ನಾವು ಎಷ್ಟೊಂದು ಸತಿ ಹೇಳ್ತೀವಿ, ಇವನ್ ಡೆಂಗ್ಯೂ ಜ್ವರ ಇದ್ರೂ ನಾವು ಟ್ರೀಟ್ಮೆಂಟ್ ಏನೂ ಚೇಂಜ್ ಆಗೋದಿಲ್ಲ. ಒಂದು ಅದು ಪಾಸಿಟಿವ್ ಬರೋದಕ್ಕೂ ಕೂಡ ಸ್ವಲ್ಪ ಟೈಮ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ ಅಂತ. ಆದ್ರೂ ಇಲ್ಲ, ಡೇ 2 ಆಫ್ ಫೀವರೇ ನಮಗೆಲ್ಲ ಟೆಸ್ಟ್ಗಳು ಮಾಡಿಬಿಡಿ, ಅದೇನು ಅಂತ ಗೊತ್ತಾಗ್ಬಿಡ್ಬೇಕು ಅಂತ ಸ್ವಲ್ಪ ಜನಗಳಲ್ಲೂ ಕೂಡ ಆಂಗ್ಸೈಟಿ ಇರುತ್ತೆ. ಸೊ ದ ಡಾಕ್ಟರು ನಾವು ಯೂಶಲಿ ಏನು ಮಾಡ್ತೀವಿ ಅಂತಂದರೆ, ವಿ ಹ್ಯಾವ್ ಟು ಫೈಂಡ್ ಅಂದರೆ ಸಮ್ ಮಿಡಲ್ ಲೆವೆಲ್. ನಾವು ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ ಒಂದೊಂದು ಸತಿ ಟೆಸ್ಟ್ ಬೇಡ ಅಂತ. ಬಟ್ ಕೆಲವು ಸತಿ ಕೆಲವು ಟೆಸ್ಟ್ಗಳು ಇಂಪಾರ್ಟೆಂಟ್ ಇರುತ್ತೆ, ಅದನ್ನು ಮಾಡಲೇಬೇಕಾಗತ್ತೆ. ಎಸ್ಪೆಷಲಿ ಇನ್ ಎಲ್ಡರ್ಲಿ ಪೀಪಲ್, ದೋಸ್ ಹೂ ಹ್ಯಾವ್ ಡಯಾಬಿಟೀಸು, ಹೈ ಬ್ಲಡ್ ಪ್ರೆಷರ್,
ಥೈರಾಯ್ಡ್, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರೋವರಿಗೆ ಸ್ವಲ್ಪ ಬೇಸ್ಲೈನ್ ಟೆಸ್ಟ್ಗಳು ಮಾಡಬೇಕಾಗತ್ತೆ. ಮತ್ತು ಇನ್ನೊಂದೇನು ಅಂದರೆ ನಮ್ಮ ಇಂಡಿಯಾನಲ್ಲಿ ತುಂಬ ಜನ ಆ್ಯನ್ಯುವಲ್ ಹೆಲ್ತ್ ಚೆಕಪ್ಪು ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಸೊ ನಮಗೇನಾಗುತ್ತೆ, ಆ್ಯಸ್ ಎ ಡಾಕ್ಟರ್ ನಮಗೆ ಅವ್ರ ಬೇಸ್ಲೈನ್ ಗೊತ್ತಿರೋದಿಲ್ಲ. ಮತ್ತು ಇನ್ನೊಂದೇನಾಗುತ್ತೆ ಅಂದರೆ ಕೆಲವರು ಕಾನ್ಸ್ಟೆಂಟಾಗಿ ಒಂದೇ ಡಾಕ್ಟ್ರ್ ಹತ್ರನೂ ಫಾಲೋ ಮಾಡಿರೋದಿಲ್ಲ. ಸೊ ಅವ್ರ ಟೆಸ್ಟ್ಗಳಿರೋದಿಲ್ಲ, ಅವ್ರ ಹತ್ರ ಮಾಡಿಸಿರ್ತಾರೆ, ಅದ್ರದ್ದು ರಿಪೋರ್ಟ್ಸ್ ಇರೋದಿಲ್ಲ. ಸೊ ಹಾಗಾಗಿ ನಮಗೇನಾದರೂ ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಥವಾ ಏನಾದರೂ ಒಂದು ಮೆಡಿಸಿನ್ಸ್ ಅವ್ರಿಗೆ ಬರ್ಕೊಡ್ಬೇಕು ಅಂತಂದರೆ ನಮಗೊಂದು ಬೇಸ್ಲೈನ್ ಬ್ಲಡ್ ಟೆಸ್ಟ್ ಬೇಕಾಗತ್ತೆ. ಯಾಕಂದರೆ ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತೀವಿ, ಅದು ಲಿವರ್ಗೆ ಅಫೆಕ್ಟ್ ಆಗ್ಬೋದು, ಕಿಡ್ನಿಗೆ ಅಫೆಕ್ಟ್ ಆಗಿರ್ಬೋದು. ಬಟ್ ಆಲ್ರೆಡಿ ಪೇಷಂಟ್ಗೆ ಏನಾದರೂ ಕಾಂಪ್ರಮೈಸ್ ಆಗಿದ್ರೆ, ಕಿಡ್ನಿ ಕಾಂಪ್ರಮೈಸ್ ಆಗಿದೆ, ಲಿವರ್ ಕಾಂಪ್ರಮೈಸ್ ಆಗಿದೆ ಅಂದರೆ ನಾವು ಅವಾಗ ಆ ಟ್ಯಾಬ್ಲೆಟ್ಸ್ ಕೊಡೋದಕ್ಕೆ ಆಗೋದಿಲ್ಲ ಅವರಿಗೆ. ಸೊ ಇದೆಲ್ಲ ನಾವು ತಿಳ್ಕೊಂಡು ಅವರಿಗೆ ಮಾತ್ರೆಗಳು ಬರ್ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಒಂದೊಂದು ಸತಿ ಬೇಸ್ಲೈನ್ ಟೆಸ್ಟ್ಗಳು ಕೆಲವು ಮಾಡಬೇಕಾಗತ್ತೆ. ಸೊ ಏನೋ ಅದು ಇಂಪಾರ್ಟೆಂಟು. ಅನ್ನೆಸೆಸರಿ ಟೆಸ್ಟ್ ಮಾಡೋದು ನಾವು ಎನ್ಕರೇಜ್ ಮಾಡೋದಿಲ್ಲ, ಬಟ್ ವಾಟ್ ಎವರ್ ಇಸ್ ನೆಸೆಸರಿ ಅದು ಮಾಡಲೇಬೇಕಾಗತ್ತೆ. ಓಕೆ ಮೇಡಮ್, ಇನ್ನು ಅತಿಯಾದ ಪಾರ್ಟಿ, ಧೂಮಪಾನ, ಮದ್ಯಪಾನ ಇವುಗಳ ಎಫೆಕ್ಟ್ಸ್ ಬಾಡಿ ಮೇಲೆ, ಅತಿಯಾದ ಪಾರ್ಟಿ ಎಫೆಕ್ಟ್ಸ್ ಅದು ಇನ್ನೇನು ಹೇಳೋದೇ ಬೇಕಾಗಿಲ್ಲ ಅನಿಸುತ್ತೆ. ಎಲ್ಲ ಕಡೆ ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಏನೋ ವಾರ್ನಿಂಗ್ಸಲ್ಲಾಗಲಿ ಆಲ್ರೆಡಿ ತುಂಬ ಏನೋ ಎಜುಕೇಷನ್ ಹೊರಗಡೆ ಇದೆ. ಎನಿಥಿಂಗ್ ಇನ್ ಎಕ್ಸಸ್ ಇಸ್ ನಾಟ್ ಗುಡ್. ಈವನ್ ಸ್ಮೋಕಿಂಗ್ ಅಂತೂ ಹೇಳೋದೇ ಬೇಡ, ಪ್ಯಾಕೆಟ್ಸ್ ಮೇಲೇ ವಾರ್ನಿಂಗ್ ಹಾಕ್ಬಿಟ್ಟಿರ್ತಾರೆ. ಈವನ್ ಆಲ್ಕೋಹಾಲ್ ಅದನ್ನು ಲಿಮಿಟಲ್ಲೇ ಇರಬೇಕು. ಸೊ ಏನೂ ಇಫ್ ಯು ಗೋ ಔಟ್ ಆಫ್ ಲಿಮಿಟ್ಸ್ ಅದು ಬಾಡಿಗೆ ಡೆಫಿನೆಟಾಗಿ ಎಫೆಕ್ಟ್ ಆಗೇ ಆಗುತ್ತೆ. ಓಕೆ ಮೇಡಮ್, ನೀವು ಈ ಮುಂಚೆ ಹೇಳ್ತಾ ಇದ್ರೆ ಎಮೋಷ್ನಲ್ ಹೆಲ್ತ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಅಂತ. ಹಾಗೆ ನಾವು ವರ್ಕ್ ಲೈಫ್ ಬಗ್ಗೆನೂ ಮಾತಾಡ್ತಾ ಇದ್ವಿ. ಇವಾಗ ಬೆಳಗ್ಗೆ ಆಫೀಸಿಗೆ ಬಂದ್ವಿ ಅಂತಂದರೆ ಸಂಜೆನೇ ಹೋಗ್ತೀವಿ. ಕೆಲವರು ಅತಿಯಾದ ಸ್ಮೋಕರ್ಸ್ ಆಗಿರ್ಬೋದು, ಇಲ್ಲ ಲಿಮಿಟೆಡ್ ಸ್ಮೋಕರ್ಸ್ ಆದರೂ ಆಗಿರ್ಬೋದು, ಸ್ಮೋಕ್ ಯಾಕೆ ಮಾಡ್ತೀರಾ ಅಂತ ಕೇಳುವಾಗ ಅವ್ರು ಹೇಳೋ ಒಂದು ರೀಸನ್ನು ಸ್ಟ್ರೆಸ್ ಇದೆ, ವರ್ಕ್ ಸ್ಟ್ರೆಸ್ ಇದೆ, ಫ್ಯಾಮಿಲಿ ಸ್ಟ್ರೆಸ್ ಇದೆ, ಅದಕ್ಕೆ ಸ್ಮೋಕ್ ಮಾಡ್ತೀವಿ. ಸೊ ಸ್ಮೋಕಿಂಗ್ ಒಂದೇನಾ? ಐ ಮೀನ್ ಅದಕ್ಕೆ ಸೊಲ್ಯೂಷನ್ ಇವಾಗ ಓಕೆ, ಅವ್ರ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋಕ್ಕೆ ಇವಾಗ ಬೇರೆ ಯಾವ ಥರನಾದರೂ ಟಿಪ್ಸ್ ಕೊಡೋದಿದ್ರೆ ನಮ್ಮ ವೀಕ್ಷಕರಿಗೆ, ಸೊ ನೀವು ಈ ಥರ ವರ್ಕ್ ಲೈಫ್ ಬ್ಯಾಲೆನ್ಸ್ನ ಹ್ಯಾಂಡಲ್ ಮಾಡ್ಬೋದು, ಸೊ ಸ್ಮೋಕಿಂಗ್ ಒಂದೇ ಸೊಲ್ಯೂಷನ್ ಅಲ್ಲ ಅಂತ ಹೇಳೋದಿದ್ರೆ ಏನು ಹೇಳ್ತೀರಾ? ಡೆಫಿನೆಟ್ಲಿ. ಅಂದರೆ ಅಗೈನ್ ಅದು ಅಂದರೆ ದೇರ್ ಇಸ್ ನಥಿಂಗ್ ಒನ್ ಸೊಲ್ಯೂಷನ್ ಫಿಟ್ಸ್ ಆಲ್ ಅಂತ ಇಲ್ಲ. ಬಿಕಾಸ್ ಪೀಪಲ್ ಆರ್ ಆಲ್ ಡಿಫ್ರೆಂಟ್. ಒಬ್ಬ ಮನುಷ್ಯ ಇರೋ ಥರ ಇನ್ನೊಬ್ಬ ಮನುಷ್ಯ ಇರೋದಿಲ್ಲ. ಹಾಗಾಗಿ ವಿ ಹ್ಯಾವ್ ಟು ಸಿಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಒಬ್ಬೊಬ್ರದ್ದು ಅವ್ರದ್ದು ಏನು ಪ್ರಾಬ್ಲಮ್ಮು, ಅವರು ಹೇಗೆ ಅದನ್ನು ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ, ಅವರಿಗೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದನ್ನೆಲ್ಲ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಅದು ಮಾಡಿಕೊಂಡು ಅದ್ರ ಪ್ರಕಾರ ಅವ್ರಿಗೆ ಅಡ್ವೈಸ್ ಮಾಡಬೇಕು. ಸೊ ಅದಕ್ಕೆ ಸೈಕಾಲಜಿಸ್ಟ್ ಅಂತ ಇರ್ತಾರೆ. ಸೊ ಈವನ್ ಇಫ್ ಯು ಡೋಂಟ್ ವಾಂಟ್ ಟು ಗೋ ಟು ಸೈಕ್ಯಾಟ್ರಿಸ್ಟ್ ಇಮಿಡಿಯೇಟಾಗಿ ಟ್ಯಾಬ್ಲೆಟ್ಸ್ ಶುರು ಮಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಟಾಕ್ ಟು ಸೈಕಾಲಜಿಸ್ಟ್ ಹತ್ರ ಮಾತಾಡಿ ಅವ್ರ ಹತ್ರ ಸ್ವಲ್ಪ ಕೌನ್ಸಿಲಿಂಗ್ ತಗೊಂಡು ಅವ್ರ ಥೆರಪಿ ಸೆಷನ್ಸು ಅಥವಾ ಒಂದು ರೀತಿ ನಿಮ್ಮ ಎಮೋಷನ್ಸ್ನ ಹೆಂಗೆ ಹ್ಯಾಂಡಲ್ ಮಾಡ್ಕೋಬೋದು ಅಂತ ಕೂಡ ಅವ್ರು ಹೇಳ್ಕೊಡ್ತಾರೆ. ಸೊ ಆ ಥರ ಹೇಳಿಸ್ಕೊಂಡು ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಂದರೆ ಇವಾಗ ಒಂದು ಕೆಮ್ಮು ಬಂತು ಒಂದು ಮಾತ್ರೆ ತಗೋ, ಅಥವಾ ಡಯಾಬಿಟಿಸ್ ಇದೆ ಒಂದು ಮಾತ್ರೆ ತಗೋ, ಜ್ವರ ಬಂತು ಒಂದು ಮಾತ್ರೆ ತಗೋ, ಸರಿ ಹೋಗುತ್ತೆ. ಬಟ್ ಮಾನಸಿಕ ಪ್ರಾಬ್ಲಮ್ಗಳು ಆ ಥರ ಅಲ್ಲ. ಮಾನಸಿಕ ಪ್ರಾಬ್ಲಮ್ಗಳು ನೀವೇ ಅದನ್ನು ಚೇಂಜ್ ಮಾಡಬೇಕು. ಇವಾಗ ಸಮ್ ಸ್ಟ್ರೆಸ್ ಇಸ್ ದೇರ್, ಸೊ ವಿ ಕ್ಯಾನ್ ಓನ್ಲಿ ಟೆಲ್ ಇವಾಗ ಈ ಥರ ಮಾಡಬೇಡ, ಈ ಥರ ಮಾಡು ಅಂತ ನಾವು ಹೇಳ್ಬೋದು. ಬಟ್ ಅದು ಮಾಡೋದು ನಿಮ್ಮ ಕೈಯಲ್ಲಿರುತ್ತೆ. ಸೊ ಅದಕ್ಕೆ ಅದು ಮಾನಸಿಕ ವಿಷಯಗಳು ಸ್ವಲ್ಪ ಟ್ರೀಟ್ ಮಾಡೋದು ಕಷ್ಟ. ಯಾಕಂದರೆ ಇಟ್ ಈಸ್ ಅಪ್ ಟು ಈಚ್ ಪರ್ಸನ್ ಹೌ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದ್ರದ್ದು ಥೆರಪಿನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರು ಹೇಳೋ ಸೊಲ್ಯೂಷನ್ಸ್ನ ಅಳವಡಿಸ್ಕೊಂಡು ಎವ್ರಿ ಡೇ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ ಜನ, ಈಸಿ ವೇ ನೋಡ್ತಾರೆ. ಸೊ ಈಸಿ ವೇ ಸ್ಮೋಕ್ ಮಾಡು ಅಥವಾ ಆಲ್ಕೋಹಾಲ್ ತಗೋ ಅಥವಾ ಟ್ಯಾಬ್ಲೆಟ್ಸ್ ತಗೋ, ಅದರಿಂದ ಸರಿ ಹೋಗುತ್ತೆ ಅಂದ್ಕೊಳ್ತಾರೆ. ಬಟ್ ಅದು ಲಾಂಗ್ ಟರ್ಮ್ ಸೊಲ್ಯೂಷನ್ ಅಲ್ಲ.
ಓಕೆ ಮ್ಯಾಮ್, ಇವಾಗ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಅನ್ಸರ್ಟಿಫೈಡ್ ಡಾಕ್ಟರ್ಸ್ಗಳು ಜಾಸ್ತಿ ಆಗಿದ್ದಾರೆ. ಸೊ ನಿಮ್ಗೆ ಅದು ಬಂತ, ಇದು ಮಾಡಿ ಅಂದರೆ ಅವರೇ ಸಜೆಷನ್ಸ್ ಕೊಡೋದಾಗಲಿ, ಅವರೇ ಪ್ರಿಸ್ಕ್ರಿಪ್ಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವಾಗ ನೀವು ಡಾಕ್ಟರ್ ಆಗಿ ನಮ್ಮ ಮುಂದೆ ಕೂತಿದ್ದೀರೋ, ಒಂದಷ್ಟು ವರ್ಷ ನಿಮ್ಮ ಮೆಡಿಸಿನ್ ಕೋರ್ಸ್ಗಳು ಏನಿರುತ್ತೆ ಅದನ್ನು ಮುಗಿಸಿ. ಸೊ ಈ ಅನ್ಸರ್ಟಿಫೈಡ್ ಡಾಕ್ಟರ್ಸ್ ಸಜೆಷನ್ಸ್ಗಳು ಜನಗಳಿಗೆ ಎಷ್ಟು ಮಟ್ಟಿಗೆ ತೊಂದರೆ ಮತ್ತು ಅಪಾಯಕಾರಿ? ಡೆಫಿನೆಟ್ಲಿ ಏನೋ ಅಪಾಯಕಾರಿನೇ. ಬಿಕಾಸ್ ಏನಾಗುತ್ತೆ ಅಂತ ಅಂದರೆ ಅವರು ಸಿಂಗ್ಯುಲರ್ ವ್ಯೂ ಅಥವಾ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಏನೋ ಹೇಳ್ತಾರೆ. ಬಟ್ ಸೈನ್ಸ್ ಈಸ್ ವೆರಿ ವಾಸ್ಟ್. ಸೊ ನಾವೇನು ಮಾಡ್ತೀವಿ, ನಾವು ಏನಾದರೂ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಜನಗಳಿಗೆ ಕೊಡಬೇಕು ಅಂತಂದರೆ ನಾವು ಅದರದ್ದು ಎವಿಡೆನ್ಸ್ ನಾವು ನೋಡ್ತೀವಿ. ಅದು ನಾವು ಮೆಡಿಕಲ್ ಟೆಕ್ಸ್ಟ್ ಬುಕ್ಸ್ ಅಥವಾ ಮೆಡಿಕಲ್ ಜರ್ನಲ್ಸಲ್ಲಿ ನಾವು ಓದಬೇಕಾದ್ರೆ ನಮಗೆ ಲೆವೆಲ್ ಎ ಎವಿಡೆನ್ಸ್, ಲೆವೆಲ್ ಬಿ ಎವಿಡೆನ್ಸ್, ಲೆವೆಲ್ ಸಿ ಎವಿಡೆನ್ಸ್ ಅಂತ ಕೊಟ್ಟಿರ್ತಾರೆ. ಲೆವೆಲ್ ಎ ಎವಿಡೆನ್ಸ್ ಅಂತ ಅಂದರೆ ಇದು ತುಂಬ ಟೆಸ್ಟ್ ಮಾಡಿದೆ, ತುಂಬ ಪಾಪ್ಯುಲೇಷನಲ್ಲಿ ನಾವು ಟೆಸ್ಟ್ ಮಾಡಿದ್ದೀವಿ, ಇದು ರಿಸಲ್ಟ್ಸು ಒಳ್ಳೇದಿದೆ, ಸೊ ನೀವು ಅದನ್ನು ಅಳವಡಿಸ್ಕೋಬೋದು ಅಂತ ಎವಿಡೆನ್ಸ್ ಬರುತ್ತೆ. ಸೊ ಯೂಶಲಿ ನಾವು ಲೆವೆಲ್ ಎ ಎವಿಡೆನ್ಸ್ ಇರುವಂಥ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ನೇ ನಾವು ಅಡ್ವೈಸ್ ಮಾಡೋದು ಜನಗಳಿಗೆ. ಸೊ ಲೆವೆಲ್ ಬಿ, ಲೆವೆಲ್ ಸಿ ಅಂತಂದರೆ ಅದರದ್ದು ಅಷ್ಟು ಟ್ರಯಲ್ಸ್ ನಡೆದಿಲ್ಲ, ಅಷ್ಟು ಜನರ ಮೇಲೆ ಅದನ್ನು ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ಅದರದ್ದು ಎಫೆಕ್ಟ್ ಹೇಗಿರುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಅಂತ ನಮಗೆ ಹೇಳ್ತಾರೆ. ಸೊ ನಾವು ಅದಕ್ಕೆ ಆದಷ್ಟು ನಾವು ಲೆವೆಲ್ ಎ ಎವಿಡೆನ್ಸ್ ಏನಿರುತ್ತೆ ಆ ಥರ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸನ್ನೇ ನಾವು ಫಾಲೋ ಮಾಡೋದು. ಸೊ ಇನ್ನು ಅದು ಲೆವೆಲ್ ಎನಲ್ಲಿ ಅಕಸ್ಮಾತ್ ಯಾರಿಗಾದ್ರೂ ಸರಿ ಹೋಗಿಲ್ಲ, ಏನಾದರೂ ಬೇರೆ ಆಲ್ಟರ್ನೇಟಿವ್ಸ್ ಇದೆಯಾ ಅಂತ ನಾವು ನೋಡಿದಾಗ ಲೆವೆಲ್ ಬಿ, ಲೆವೆಲ್ ಸಿಗೆ ಹೋಗ್ತೀವಿ. ನೋಡಿಬಿಟ್ಟು ಏನಾದರೂ ಒಂದು ಇವರಿಗೆ ಟ್ರೈ ಮಾಡ್ಬೋದಾ ಅಂಥ ವಿಷಯದಲ್ಲಿ. ಸೊ ಇವಾಗ ನಾವು ನಾನ್ ಮೆಡಿಕಲ್ ಪೀಪಲ್ ಹೇಳೋ ಅಂಥ ಅಡ್ವೈಸು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ವಿ ಡೋಂಟ್ ನೋ ಅವರು ಯಾವ ಥರ ಹೆಂಗೆ ಅವರು ಎವಿಡೆನ್ಸ್ ಗ್ಯಾದರ್ ಮಾಡಿದ್ದಾರೆ, ಯಾವ ಅದು ಬೇಸಿಸ್ ಮೇಲೆ ಅವರು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಅದನ್ನು ಯೋಚನೆ ಮಾಡಿ ನಮಗೆ ಹೇಗೆ ಅನಿಸುತ್ತೆ ಅನ್ನೋದು ಜನಗಳು ಕೂಡ ಸ್ವಲ್ಪ ಥಿಂಕ್ ಮಾಡಬೇಕಾಗತ್ತೆ ಅದ್ರ ಬಗ್ಗೆ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಫ್ರೀ ಪ್ರಿಸ್ಕ್ರಿಪ್ಷನ್ ಸಿಕ್ತು ಅಂತ ಯೂಸ್ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕು ನಮ್ಮ ವೀಕ್ಷಕರು. ಮೇಡಮ್, ಇನ್ನು ನೀವು ಮೆಡಿಕಲ್ ಡೈರೆಕ್ಟರ್ ಆಗಿದ್ದೀರಾ ಈವನ್ ಹಾಸ್ಪಿಟಲ್ಸಲ್ಲಿ. ಸೊ ನಿಮ್ಮ ಒಂದು ಈ ಎಕ್ಸ್ಪೀರಿಯನ್ಸಲ್ಲಿ ಅಂದರೆ ಒಂದು ಸ್ಪೆಷಲ್ ಕೇಸ್ ಈ ಥರನೂ ಇರ್ತಾರೇನಪ್ಪ ಜನ, ಇಷ್ಟರ ಮಟ್ಟಿಗೆ ಹೆಲ್ತ್ ಇಗ್ನೋರ್ ಮಾಡೋರು ಕೂಡ ಇದ್ದಾರಾ? ಆ ಥರದ್ದು ಯಾವ್ದಾದ್ರು ಒಂದು ಸ್ಪೆಷಲ್ ಕೇಸ್ ಏನಾದರೂ ಹಂಚ್ಕೊಳ್ಳೋದಾದ್ರೆ ನಮ್ಮ ವೀಕ್ಷಕರೊಟ್ಟಿಗೆ. ತುಂಬಾ ಕೇಸ್ಗಳಿದೆ. ಯಾವ್ದಾದ್ರು ಒಂದ್ರ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಲೈಕ್ ಈ ತರಾನು ಇರ್ತಾರ, ಆ ತರ ಯಾವ್ದಾದ್ರು ಒಂದ್ ಕೇಸಸ್ ಬಗ್ಗೆ ಹೇಳೋದಾದ್ರೆ. ಮೈನ್ ಆಗಿ ನಾವು ನೋಡೋದು ಏನಂದ್ರೆ ಶುಗರ್. ಸೊ ಶುಗರು ತುಂಬಾ ಜನಕ್ಕೆ ಇವಾಗ ಕಾಮನ್ ಆಗ್ಬಿಟ್ಟಿದೆ. ಇಂಡಿಯಾ ಇಸ್ ನೋನ್ ಆಸ್ ಎ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಕೂಡ ಹೇಳ್ತಾರೆ. ಸೊ ಅಂಡ್ ಆಲ್ಸೋ ಶುಗರ್ ಕಾಯಿಲೆ ಏನಂತಂದರೆ ಅದು ಬರೀ ಶುಗರ್ನ ಮಾತ್ರ ಇನ್ಕ್ರೀಸ್ ಮಾಡೋದಿಲ್ಲ, ಅದರಿಂದ ತುಂಬ ಎಲ್ಲ ಆರ್ಗನ್ಸು ಎಫೆಕ್ಟ್ ಆಗುತ್ತೆ. ಕಣ್ಣಿಂದ ಹಿಡಿದು ಕಾಲುವರೆಗೂ ಎಲ್ಲ ಆರ್ಗನ್ಸು ಎಫೆಕ್ಟ್ ಆಗುತ್ತೆ. ಪ್ಲಸ್ ಅದು ತುಂಬ ಜನಕ್ಕೆ ಶುಗರ್ ಇದೆ ಅಂತ ಕೂಡ ಗೊತ್ತಾಗೋದಿಲ್ಲ, ಯಾಕಂದರೆ ಅದು ಬಾಡಿ ಗ್ರ್ಯಾಜುವಲ್ ಆಗಿ ಅಡಾಪ್ಟ್ ಆಗಿಬಿಡುತ್ತೆ ಹೈ ಶುಗರಿಗೆ. ಸೊ ಅವರಿಗೆ ನಮಗೆ ಶುಗರ್ ಇದೆ ಅಂತ ಕೂಡ ಗೊತ್ತಿರೋದಿಲ್ಲ. ಸೊ ಆ್ಯನ್ಯುವಲ್ ಹೆಲ್ತ್ ಚೆಕಪ್ಸ್ ಮಾಡ್ಕೊಳ್ಳೋದಿಲ್ಲ, ಫ್ರೀಕ್ವೆಂಟಾಗಿ ಬ್ಲಡ್ ಟೆಸ್ಟ್ಗಳು ಮಾಡಿಸೋದಿಲ್ಲ. ಸೊ ಸಡನ್ನಾಗಿ ಒಂದು ದಿವಸ ಬರ್ತಾರೆ, ಶುಗರ್ ನೋಡಿದ್ರೆ 500, 600, 700, ಇನ್ನೂ ಕೆಲವರಿಗೆ 1000 ಕೂಡ ಇರುತ್ತೆ. ಸೊ ಅವಾಗ ಶಾಕಲ್ಲಿರ್ತಾರೆ, ಇಷ್ಟೊಂದು ಹೇಗೆ ಆಯಿತು ಶುಗರು, ನಮಗೆ ಗೊತ್ತಾಗಲೇ ಇಲ್ಲ ಅಂತ. ಸೊ ಅದು ತುಂಬ ಕಾಮನ್ ಆಗಿ ನೋಡ್ತೀವಿ ನಾವು. ಸೊ ನಾನು ಜನಗಳಿಗೆ ಹೇಳೋದೇನೆಂದರೆ ಅಟ್ಲೀಸ್ಟ್ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೇಬೇಕು ಎಲ್ಲರೂ. ಸೊ ದಟ್ ಬೇಸ್ ಲೈನ್ ಡಯಾಬಿಟೀಸು, BP, ಥೈರಾಯ್ಡು, ಕೊಲೆಸ್ಟ್ರಾಲು ಇವೆಲ್ಲ ಸ್ವಲ್ಪ ತುಂಬ ಕಾಮನ್ ಆಗಿರೋದ್ರಿಂದ ನಾವು ಏನಾದರೂ ಬಂದರೆ ನಮಗೆ ಸ್ವಲ್ಪ ಅಟ್ಲೀಸ್ಟ್ ಬೇಗ ಗೊತ್ತಾಗತ್ತೆ. ಬೇಗ ಗೊತ್ತಾದರೆ ಅದು ಕಂಟ್ರೋಲಲ್ಲಿ ಮಾಡ್ಕೋಬೋದು, ಡಯಟ್ ಮೂಲಕ ಆಗಲಿ ಅಥವಾ ಟ್ಯಾಬ್ಲೆಟ್ಸ್ ಮೂಲಕ ಆಗಲಿ ಅದನ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತೆ. ಸೊ ಅದೊಂದು ಸ್ವಲ್ಪ ಜನಗಳು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು
ಶುಗರು ಅಟ್ಲೀಸ್ಟ್ ಶುಗರ್ನ ಚೆಕ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್. ಓಕೆ ಮೇಡಮ್, ಇನ್ನು ಡಯಾಬಿಟೀಸ್ ಬಗ್ಗೆ ಹೇಳ್ತಾ ಇದ್ರಿ. ಇವಾಗ ಡಯಾಬಿಟೀಸ್ ಬಂದಿರೋರು ಏನಿರ್ತಾರೆ, ರೈಸ್ ತಿನ್ನೋದೇ ಇಲ್ಲ, ಜಸ್ಟ್ ಮುದ್ದೆ ತಿಂತಾರೆ, ಶುಗರ್ ಥಿಂಗ್ಸ್ಗಳನ್ನ ಅವಾಯ್ಡೇ ಮಾಡ್ತಾರೆ. ಸೊ ಕೆಲವೊಬ್ಬರು ಹೇಳ್ತಾರೆ ಶುಗರ್ ತಿನ್ನೋದ್ರಿಂದ ಶುಗರ್ ಬರೋದಿಲ್ಲ ಅಂತ. ಸೊ ಯಾವ ಥರ ಕಾನ್ಸೆಪ್ಟ್ ಇದು? ಶುಗರ್ ತಿನ್ನೋದ್ರಿಂದನೇ ಡಯಾಬಿಟೀಸ್ ಬರುತ್ತೆ, ಇಲ್ಲ ಡಯಾಬಿಟೀಸ್ ಬೇಸಿಕ್ಕಾಗಿ ಏನಿಗೆ ಬರುತ್ತೆ ಬಾಡಿಯಲ್ಲಿ? ಸೊ ಡಯಾಬಿಟೀಸ್ ಬರೋದು ಅದು ಇನ್ಸುಲಿನ್ ಸರಿಯಾಗಿ ನಮಗೆ ಹೆಲ್ಪ್ ಮಾಡೋದಿಲ್ಲ. ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಇರುತ್ತೆ ಬಾಡಿನಲ್ಲಿ, ಅದು ನಮ್ಮ ಶುಗರ್ನ ಮೆಟಬಾಲಿಸಮ್ ಅಂದರೆ ಶುಗರ್ನ ಜೀರ್ಣ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇನ್ಸುಲಿನ್ ನಮಗೆ ಕೆಲವ್ರಿಗೆ ಏನಾಗುತ್ತೆ, ಅದು ಎಫೆಕ್ಟ್ ಇರೋದಿಲ್ಲ ಶುಗರ್ ಮೇಲೆ, ಇನ್ನು ಕೆಲವರಿಗೆ ಇನ್ಸುಲಿನೇ ಇರೋದಿಲ್ಲ. ಸೊ 2 ಥರ ಡಯಾಬಿಟಿಸ್ ಇರುತ್ತೆ. ಸೊ ಆ ಥರ ಆದಾಗ ನಮ್ಮದು ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಬಾಡಿನಲ್ಲಿ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ನಾವು ಅದು ಡಯಾಬಿಟಿಸ್ ಬರುತ್ತೆ. ಸೊ ಡಯಾಬಿಟಿಸ್ ಬಂದ ಮೇಲೆ ನಾವು ಶುಗರ್ನ ಸ್ವಲ್ಪ ಕಡಿಮೆ ಮಾಡಬೇಕು, ಯಾಕಂದರೆ ಬಾಡಿನಲ್ಲಿ ಶಕ್ತಿ ಇಲ್ಲ, ಅದು ಎಕ್ಸ್ಟ್ರಾ ಶುಗರ್ನ ಡೈಜೆಸ್ಟ್ ಮಾಡುವಷ್ಟು ಶಕ್ತಿ ಬಾಡಿನಲ್ಲಿ ಇರೋದಿಲ್ಲ. ಓಕೆ, ಹಾಗಾಗಿ ನಾವು ಶುಗರ್ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ. ಅದರಲ್ಲಿ ನಾವು ರೈಸ್ನ ಏನಕ್ಕೆ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ ಅಂತಂದರೆ, ರೈಸಲ್ಲಿ ಶುಗರ್ ಕಾಂಟೆಂಟ್ ಅಂದರೆ ಕಾರ್ಬೋಹೈಡ್ರೇಟ್ ಕಾಂಟೆಂಟ್ ಜಾಸ್ತಿ ಇರೋದ್ರಿಂದ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಅದು ಜಾಸ್ತಿ ಇರೋದ್ರಿಂದ ಅದು ಶುಗರ್ ಲೆವೆಲ್ಲು ಜಾಸ್ತಿ ಆಗುತ್ತೆ. ಸೊ ಇನ್ಸುಲಿನ್ ಇಲ್ಲದೆ ಇರೋದ್ರಿಂದ ಬಾಡಿ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಏನು ಹೇಳೋದು, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ, ಅದನ್ನು ತಗೊಳ್ಳಿ. ಅದು ಶುಗರ್ ಲೆವೆಲ್ನ ಇಮ್ಮಿಡಿಯೇಟಾಗಿ ಇನ್ಕ್ರೀಸ್ ಮಾಡೋದಿಲ್ಲ. ಸೊ ಇಟ್ ಈಸ್ ನಾಟ್ ಜಸ್ಟ್ ರೈಸ್ನ ಅವಾಯ್ಡ್ ಮಾಡಿ ಆ ಥರ ಅಲ್ಲ. ರೈಸ್ ಇವಾಗ ಇದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತಂದರೆ ಇದು ರೆಡ್ ರೈಸ್ ಅಂತ, ಬ್ರೌನ್ ರೈಸ್ ಅಂತ ಏನು ಹೇಳ್ತೀವಿ, ಅದನ್ನು ತೊಗೋಬೋದು, ರಾಗಿ ತೊಗೋಬೋದು, ಅಥವಾ ಬೇರೆ ಮಿಲೆಟ್ಸ್ ಇಂಥವು ತೊಗೋಬೋದು. ಸೊ ವಿಚ್ ಡಸಂಟ್ ಇಮ್ಮಿಡಿಯೇಟಾಗಿ ಶುಗರ್ ಲೆವೆಲ್ನ ಜಾಸ್ತಿ ಮಾಡೋದಿಲ್ಲ. ಓಕೆ ಮೇಡಮ್, ಇನ್ನು ಮಿಲ್ಲೆಟ್ಸ್ ಅಂತ ಹೇಳಿದ್ರಿ, ಇವಾಗ ಮಿಲ್ಲೆಟ್ಸ್ ಕೂಡ ಟ್ರೆಂಡಿಂಗ್ ಆಗ್ತಾ ಇದೆ. ಇವಾಗ ಆಲ್ಮೋಸ್ಟ್ ರೈಸಲ್ಲಿ ನಾವು ಏನೇನು ಡಿಶಸ್ ಮಾಡ್ತೀವಿ ಎಲ್ಲ ಮಿಲ್ಲೆಟ್ ರಿಪ್ಲೇಸ್ ಮಾಡ್ತಾ ಇದೆ. ಇವಾಗ ಬಿಸಿಬೇಳೆ ಬಾತ್, ಮತ್ತು ಬೆಂಗಳೂರಲ್ಲಿ ಎಷ್ಟೊಂದು ಕಡೆ ರೆಸ್ಟೋರೆಂಟ್ಸ್ ಕೂಡ ಓಪನ್ ಆಗಿದೆ ಮಿಲ್ಲೆಟ್ಸ್. ಸೊ ಮಿಲ್ಲೆಟ್ಸ್ ಬಗ್ಗೆ ಅಷ್ಟೊಂದು ಪ್ರಿಯಾರಿಟಿ ಯಾಕೆ, ಮಿಲ್ಲೆಟ್ಸ್ಗೆ ಅಷ್ಟೊಂದು ಮಹತ್ವ ಯಾಕೆ? ಸೊ ಮಿಲ್ಲೆಟ್ ಫಸ್ಟ್ ಆಫ್ ಆಲ್ ಅದು ನಮ್ಮ ಗ್ರೀನ್, ನಮ್ಮ ಭಾರತ ದೇಶದ ಗ್ರೀನ್. ಅದು ಫಸ್ಟಿಂದನೂ ನೀವು ಕೇಳಿರ್ತೀರ, ನಿಮ್ಮ ಅಜ್ಜಿ ತಾತ ಅವರೆಲ್ಲರೂ ಊರಿನಲ್ಲಿ ಜಾಸ್ತಿ ಮಿಲ್ಲೆಟ್ಸ್ ತಿಂತಾಯಿದ್ರು ಅವಾಗಿಂದ. ಇವಾಗ ಸ್ವಲ್ಪ ಸಿಟಿಗೆ ಬಂದಮೇಲೆ ಅದು ಇವಾಗ ರೀಸೆಂಟ್ ಟ್ರೆಂಡು ರೈಸು, ವೀಟು ಈ ಥರ ಜಾಸ್ತಿ ಆಯಿತು. ಮಿಲ್ಲೆಟ್ಸಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದು ತುಂಬ ಹೆಲ್ಪ್ ಆಗುತ್ತೆ ಬಾಡಿಗೆ. ಶುಗರ್ ಸ್ಪೈಕ್ಸ್ ಇಮಿಡಿಯೇಟಾಗಿ ಮೇಲೆ ಹೋಗೋದಿಲ್ಲ. ಪ್ಲಸ್ ಇವಾಗ ಕಾನ್ಸ್ಟಿಪೇಷನ್ ಇರೋದಕ್ಕಾಗಲಿ ತುಂಬ ಫೈಬರ್ ಆ್ಯಡ್ ಮಾಡುತ್ತೆ ನಮ್ಮ ಫುಡ್ಡಲ್ಲಿ. ಸೊ ದಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಆ್ಯಂಡ್ ಅಫ್ಕೋರ್ಸ್ ಅದ್ರ ಬಿಟ್ಟು ಕೆಲವು ಮಿಲೆಟ್ಸಲ್ಲಿ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ, ರಾಗಿನಲ್ಲಿ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ, ಕೆಲವುದ್ರಲ್ಲಿ ಬೇರೆ ಇನ್ನೂ ಎಲಿಮೆಂಟ್ಸ್ ಈ ಥರ ಮಿನರಲ್ಸು ಇವೆಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದೊಂದು ಮಿಲೆಟ್ಗೂ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಸೊ ನಮ್ಮ ಬಾಡಿಗೆ ಯಾವುದು ಕರೆಕ್ಟು ಅಂತ ತಿಳ್ಕೊಂಡು ನಾವು ಯೂಸ್ ಮಾಡಬೇಕು. ಓಕೆ ಮೇಡಮ್, ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ರಿ. ಕೊನೆಯದಾಗಿ ನಮ್ಮ ಕರ್ನಾಟಕ ಟಿವಿ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ 1-2 ಟಿಪ್ಸ್ ಅಥವಾ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳೋದಾದ್ರೆ? ಡೆಫಿನೆಟ್ಲಿ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅವ್ರ ಅಡ್ವೈಸ್ ತಗೊಳ್ಳಿ. ಆ್ಯಂಡ್ ಲೈಕ್ ನಾವು ಈವನ್ ಹಾಸ್ಪಿಟಲಲ್ಲೂ ಇದೇ ಹೇಳೋದು, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸೊ ಫಸ್ಟ್ ಡಿಸೀಸ್ ಬರೋಕಂದ್ರೆ ಮುಂಚೆನೇ ನೀವು ಏನೇನು ಮಾಡ್ಬೋದು ಅದನ್ನು ಆ ಪ್ರಾಕ್ಟೀಸಸ್ಗಳನ್ನ ಅಳವಡಿಸ್ಕೊಂಡು ಹೆಲ್ತಿಯಾಗಿ ಲೈಫ್ ಸ್ಟೈಲ್ನಲ್ಲಿ ಲೀಡ್ ಮಾಡಿ. ಸೊ ಡಿಸೀಸ್ ಬಂದಮೇಲೆ ಅಫ್ಕೋರ್ಸ್ ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಸೊ ಅಟ್ಲೀಸ್ಟ್ ಕಂಟ್ರೋಲ್ ಮಾಡ್ಕೋಬೋದು. ಒಂದ್ಸತಿ ಡಯಾಬಿಟೀಸ್ ಬಂತು ಅಥವಾ ಒಂದ್ಸತಿ BP ಹೆಚ್ಚಾಯಿತು ಅಂತಂದರೆ, ಇವಾಗ ಕೂಡ ಎಷ್ಟೊಂದು ಜನ ಹೇಳ್ತಾರೆ ಡಯಾಬಿಟೀಸ್ ರಿವರ್ಸಲ್ ಪ್ರೋಗ್ರಾಮ್ ಇದೆ, BP ರಿವರ್ಸಲ್ ಮಾಡ್ಬೋದು ಅಂತ. ಬಟ್ ಅದೆಲ್ಲದಕ್ಕೂ ತುಂಬ ಡಿಸಿಪ್ಲಿನ್ ಇರಬೇಕು. ನಾನೇನು ಹೇಳಿದೆ ಆ 5 ಪಿಲ್ಲರ್ಸ್ನ ನೆನಪಿನಲ್ಲಿ ಇಟ್ಕೋಬೇಕು. ಸೊ ಡಯಟ್, ಎಕ್ಸರ್ಸೈಸ್, ಸ್ಲೀಪ್, ಎಮೋಷ್ನಲ್ ವೆಲ್ಬೀಯಿಂಗ್ ಆ್ಯಂಡ್ ಸಪ್ಲಿಮೆಂಟ್ಸ್. ಸೊ ಆ 5 ಪಿಲ್ಲರ್ಸ್ ಫೌಂಡೇಶನ್, ಅದನ್ನು ನಾವು ಅಳವಡಿಸ್ಕೋಬೇಕು. ಸೊ ಅದಕ್ಕೆ ನಾನು ವೀಕ್ಷಕರಿಗೆ ಏನು ಹೇಳೋದು ಅಂದರೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್.
ಸೊ ಲೀಡ್ ಎ ಹೆಲ್ತಿ ಲೈಫ್ ಸ್ಟೈಲ್. ಓಕೆ ಮೇಡಮ್, ನಮ್ಮ ವೀಕ್ಷಕರೆಲ್ಲರಿಗೂ 5 ಪಿಲ್ಲರ್ಸ್ ಸೊಲ್ಯೂಷನ್ ಕೊಟ್ಟಿದ್ದೀರಾ. ಸೊ ಒಂದು ಹೆಲ್ದಿ ರೂಟೀನ್ ಅಥವಾ ಹೆಲ್ದಿ ಲೈಫ್ ಸ್ಟೈಲ್ ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಪಾಡ್ಕಾಸ್ಟ್ನಲ್ಲಿ ಹಲವಾರು ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ನಿಮ್ಮ ಒಂದು ಅತ್ಯಮೂಲ್ಯವಾದ ಸಮಯಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ಕೊಡ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮುಂದೆ ಮತ್ತಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಅಂತ ಕೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊಂದು ವಿಚಾರಗಳು ಇವತ್ತು ನಮಗೆ ಗೊತ್ತಾಗಿದೆ. 5 ಪಿಲ್ಲರ್ಸ್ನ ನಮ್ಮ ಡಾಕ್ಟರ್ ಚಂದ್ರಿಕಾ ಮೇಡಮ್ ನಿಮಗೆ ಕೊಟ್ಟಿದ್ದಾರೆ. ಸೊ ಆ 5 ಪಿಲ್ಲರ್ಸ್ ಏನಿದೆ ಅದನ್ನು ಫಾಲೋ ಮಾಡಿ. ಇನ್ನಷ್ಟು ನಿಮ್ಮ ಹತ್ರ ಕ್ವೆಶನ್ಸ್ ಇತ್ತು ಅಂತಂದರೆ ನೀವು ಕೆಳಗಡೆ ಕಾಮೆಂಟ್ ಮಾಡಿ. ನಿಮ್ಮ ಒಂದು ಕ್ವೆಶನ್ಗಳಿಗೆ, ನಿಮ್ಮ ಒಂದು ಪ್ರಾಬ್ಲಮ್ಗಳಿಗೆ ಸೂಕ್ತವಾದ ವ್ಯಕ್ತಿಗಳನ್ನು ಕರೆಸಿ ಪಾಡ್ಕಾಸ್ಟ್ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಉತ್ತರ ಕೊಡುವಂತಹ ಪ್ರಯತ್ನ ನಮ್ಮ ಕರ್ನಾಟಕ ಟಿವಿ ಪಾಡ್ಕಾಸ್ಟ್ ಸೀರೀಸ್ನಲ್ಲಿ ನಡೆಯುತ್ತೆ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಪಾಡ್ಕಾಸ್ಟ್ ಡಾಕ್ಟರ್ ಸೀರೀಸ್ ಎಪಿಸೋಡ್. ಸದಾ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.